ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ನಿನ್ನ ಬಲವಾದ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ ಸ್ವಾಮಿ. ಈ ಮುಂಜಾನೆ ಸಮಯದಲ್ಲಿ ಒಬ್ಬೊಬ್ಬರನ್ನು ಬಿಡಿಸುವುದಕ್ಕಾಗಿ, ಒಬ್ಬೊಬ್ಬರನ್ನು ಕರ್ತನ ಆಶೀರ್ವಾದ ಮಾಡುವುದಕ್ಕೋಸ್ಕರ, ಒಬ್ಬೊಬ್ಬರಿಗೆ ಸೌಖ್ಯ ಕೊಡುವುದಕ್ಕಾಗಿ, ನಿನ್ನ ಆತ್ಮನಿಂದ ತುಂಬಿಸುವುದಕ್ಕಾಗಿ ನೀನು ಹಿಡಿದು ಬಂದಿದ್ದೆ. ಅದಕ್ಕಾಗಿ ವಂದನೆ ಹೇಳ್ತಾ ಇದ್ದೇವೆ ಸ್ವಾಮಿ. ಮುಂದಿನ ಎಲ್ಲ ಸಮಯವನ್ನು ಕೈಗೊಪ್ಪಿಸ್ಕೊಳ್ತೇವೆ. ಜೀವನ ವಾಕ್ಯಗಳ ಮೂಲಕ ಮಾತನಾಡು, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿದ್ದೀರಾ? ಆಮೆನ್. ಪ್ರೈಸ್ ಗಾಡ್. ನಾವು ಮೊನ್ನೆಯಿಂದ ಪವಿತ್ರಾತ್ಮನ ಅಭಿಷೇಕದ ಕುರಿತಾಗಿ ಧ್ಯಾನ ಮಾಡ್ತಾ ಬಂದಿದ್ದೇವೆ. ನಾವು ಪವಿತ್ರಾತ್ಮನ ಅಭಿಷೇಕ ಎಷ್ಟು ಪ್ರಾಮುಖ್ಯ ಸಭೆಗೆ ಅಥವಾ ಒಬ್ಬ ಕ್ರೈಸ್ತ ವಿಶ್ವಾಸಕ್ಕೆ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಹಲ್ಲೆಲೂಯಾ. ಅದರಲ್ಲಿ 3 ವಿಷಯ ನಾವು ಧ್ಯಾನ ಮಾಡಿದ್ದೇವೆ. ಯಾವುದು ನೆನಪುಂಟ? ಒಂದನೇದಾಗಿ ಅಭಿಷೇಕ ಎಂದರೆ ಏನು, ಎರಡನೇದಾಗಿ ಅಭಿಷೇಕದ ಪ್ರಾಮುಖ್ಯತೆ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ, ಮೂರನೇದಾಗಿ ಅಭಿಷೇಕ ಯಾಕೆ ನಮಗೆ ಬೇಕು ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ನಿನ್ನೆ ದಿವಸ ನಾವು ಅಭಿಷೇಕದ ಉದ್ದೇಶ, ಅದಕ್ಕಿಂತಲೂ ನಿನ್ನೆ ದಿವಸ ಮುಖ್ಯವಾಗಿ ಧ್ಯಾನ ಮಾಡಿದ ವಿಚಾರ, ಹೊಂದಿದ ಅಭಿಷೇಕವನ್ನು ಕಾಪಾಡಿಕೊಳ್ಳುವುದರ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಪ್ರೈಸ್ ಗಾಡ್. ಇವತ್ತು ನಾವು ಧ್ಯಾನ ಮಾಡುವಂಥದ್ದು ಅಭಿಷೇಕ ಒಬ್ಬ ವ್ಯಕ್ತಿಯಲ್ಲಿ ಬರುವಾಗ ಉಂಟಾಗುವಂಥ ಒಂದು ವಿಶೇಷತೆಗಳು ಅಥವಾ ಕಾರ್ಯಗಳು ಎಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ. ಪೌಲನು ಅನೇಕ ಕಡೆಗಳಲ್ಲಿ ನಾವೊಂದು ಯುದ್ಧದಲ್ಲಿ ಇದ್ದೇವೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಾವು 1 ತಿಮೋಥೆ 6ನೇ ಅಧ್ಯಾಯ 12ನೇ ವಾಕ್ಯನ ಓದುವಾಗ ಪೌಲನು ಈ ರೀತಿ ಹೇಳ್ತಾ ಇದ್ದಾನೆ, ನಂಬಿಕೆಯ ಯುದ್ಧವನ್ನು ಮಾಡು, ನಿತ್ಯ ಜೀವವನ್ನು ಕಾಪಾಡು, ಇದಕ್ಕಾಗಿ ನೀನು ಕರೆಯಲ್ಪಟ್ಟಿದೆ ಎಂಬುದಾಗಿ ಪೌಲನಲ್ಲಿ ಹೇಳುವಂಥದ್ದನ್ನು ಕಾಣ್ತೇವೆ. ಕೊನೆಯದಾಗಿ 2 ತಿಮೋಥೆ 4ನೇ 7 ಮತ್ತು 8 ವಾಕ್ಯದಲ್ಲಿ ಆತನ ಕೊನೆಯ ದಿವಸಗಳು, ತುಂಬ ಮುದುಕನಾದಂಥ ಪೌಲನು ಅನುಭವದೊಂದಿಗೆ ಒಂದು ಮಾತನ್ನಲ್ಲಿ ಹೇಳ್ತಾ ಇದ್ದಾನೆ. ಏನೆಂದರೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ಮಾತ್ರವಲ್ಲದೆ ನನ್ನ ಜೀವನ ನೀತಿವಂತ ಸಿಗುವಂಥ ಜಯಮಾಲಿಯು ನನಗೋಸ್ಕರ ಸಿದ್ಧವಾಗಿದೆ ಎಂಬಂಥ ಮಾತನ್ನು ಆತನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಒಂದು ತಿಳ್ಕೋಬೇಕು, ಒಬ್ಬ ಕ್ರೈಸ್ತ ವಿಶ್ವಾಸಿಯಾದವನು ಈ ಭೂಮಿಯಲ್ಲಿ ಒಂದು ಯುದ್ಧದಲ್ಲಿ ಇದ್ದಾನೆ. ಯಾವುದರೊಟ್ಟಿಗೆ ಯುದ್ಧ ನಾವು ಮಾಡ್ತಾ ಇದ್ದೇವೆ? ಒಂದು ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, 12ನೇ ವಾಕ್ಯ ಹೇಳ್ತದೆ, ನಮ್ಮ ಯುದ್ಧವು ಮನುಷ್ಯ ಮಾತ್ರದವರೊಂದಿಗೆ ಯುದ್ಧವಲ್ಲ. ನಮ್ಮ ಇದು ಯಾರೊಟ್ಟಿಗಿದೆ? ರಾಜತ್ವಗಳು, ಅಧಿಕಾರಗಳು, ಅಂಧಕಾರದ ಲೋಕಾಧಿಪತಿಗಳು ಮತ್ತು ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಜೊತೆಯಲ್ಲಿ ಯುದ್ಧ ಎಂಬುದಾಗಿ ಅಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಲೋಕದಲ್ಲಿ ಈ ಯುದ್ಧದಲ್ಲಿ ಜಯದೊಂದಿಗೆ ನಾವು ಜೀವಿಸಬೇಕಾದರೆ ನಮಗೆ ಒಂದೇ ಬೇಕಾದದ್ದು, ಅದು ಅಭಿಷೇಕ. ಪ್ರಿಯರೇ, ಅಭಿಷೇಕದ ಬಲ ಇಲ್ಲದೆ ಈ ಲೋಕದಲ್ಲಿ ನಾವು ಜಯದ ಜೀವಿತವನ್ನು ಜೀವಿಸುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಅದಕ್ಕಾಗಿ ದೇವರು ನಮಗೆ ಪವಿತ್ರಾತ್ಮನ ಅಭಿಷೇಕವನ್ನು ಸಭೆಗೆ ಅಂತಾನೆ ಕೊಟ್ಟಿರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಪವಿತ್ರಾತ್ಮನ ಅಭಿಷೇಕ ಒಬ್ಬ ವ್ಯಕ್ತಿಯಲ್ಲಿ ಬರುವಾಗ, ಒಂದು ಕ್ರೈಸ್ತ ವಿಶ್ವಾಸದಲ್ಲಿ ಬರುವಾಗ ಆಗುವಂಥ ಒಂದು ಕೆಲವು ಕಾರ್ಯಗಳ ಕುರಿತಾಗಿ ವೇಗವಾಗಿ ನಾವು ಧ್ಯಾನ ಮಾಡಿ ನಾವು ಮುಂದಕ್ಕೆ ನಾವು ಹೋಗೋಣ. ಪ್ರಿಯರೇ, ಮೊದಲನಾಗಿ ಒಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ಪವಿತ್ರಾತ್ಮನ ಅಭಿಷೇಕ ಬರುವಾಗ ಆತನಿಗೆ ವಿಶೇಷವಾದ ಅಧಿಕಾರ ಸಿಗುತ್ತದೆ. ಏನು ಸಿಗ್ತದೆ? ವಿಶೇಷವಾದಂಥ ಒಂದು ಅಧಿಕಾರ ಆತನಿಗೆ ಸಿಗ್ತದೆ. ಯಾವುದರ ಮೇಲೆ ಅಧಿಕಾರ? ನಾವು ಕರ್ತನಾದ ಯೇಸು ಕ್ರಿಸ್ತನ ಸೇವೆಯ ಕುರಿತಾಗಿ ಧ್ಯಾನ ಮಾಡುವುದಾದರೆ ಅಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಾಣುವುದಕ್ಕೆ ನಮಗೆ ಸಾಧ್ಯ. ಏನೆಂದರೆ, ಯೇಸು ಸ್ವಾಮಿ ಪ್ರಕೃತಿಯ ಮೇಲೆ ಅಧಿಕಾರ ನಡೆಸಿದ. ಯಾವುದರ ಮೇಲೆ? ಪ್ರಕೃತಿಯ ಮೇಲೆ ಅಧಿಕಾರವನ್ನು ನಡೆಸುವುದನ್ನು ನೋಡ್ತೇವೆ. ಓದಿ ಯಾರಾದರೂ ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 26ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 8:26. ಅಲ್ಪ ವಿಶ್ವಾಸಿಗಳಿಗೆ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಎದ್ದು ಗಾಳಿಯನ್ನು ಸಮುದ್ರವನ್ನು ಆತನು ಗದರಿಸಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಷ್ಯರು ಆಚೆ ದಡಕ್ಕೆ ಹೋಗ್ತಾ ಇದ್ದಾರೆ. ದೋಣಿಯಲ್ಲಿ ಬಿರುಗಾಳಿ ಬರ್ತಾ ಉಂಟು, ಅಲೆಗಳು ಬರ್ತಾ ಉಂಟು. ಅವರ ದೋಣಿಯು ಮುಳುಗುವಂಥ ಒಂದು ಅವಸ್ಥೆ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಯೇಸು ಸ್ವಾಮಿ
ಆ ಒಂದು ಗಾಳಿಯನ್ನು, ಆ ಒಂದು ಅಲೆಗಳನ್ನು, ಸಮುದ್ರವನ್ನು ಆತನು ಗದರಿಸುವಂಥದ್ದನ್ನು ಯಾವಾಗ ಯೇಸು ಗದರಿಸಿದನೋ ಅದು ಏನಾಯಿತು? ಶಾಂತವಾಯಿತು. ಅವರಿಗೆ ಆಶ್ಚರ್ಯವಾಗುವಂಥದ್ದನ್ನು, ಜೊತೆಯಲ್ಲಿದ್ದಂಥ ಶಿಷ್ಯರು ಆಶ್ಚರ್ಯ ಪಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹಾಗಾದರೆ ಪ್ರಕೃತಿಯ ಮೇಲೆ ನಮಗೆ ಒಂದು ಅಧಿಕಾರ ಸಿಗುತ್ತದೆ. ಯಾಕಂದರೆ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 17-18 ವಾಕ್ಯ ಓದುವಾಗ ಎಲಿಯನ ಕುರಿತಾಗಿ ನೋಡ್ತೇವೆ. ಸಿಕ್ಕಿದ್ರೆ ಓದಿ ಯಾರಾದರೂ. ಜೇಮ್ಸ್ ಚಾಪ್ಟರ್ 5:17-18. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಎಲಿಯನು ನಮ್ಮಂತ ಸ್ವಭಾವ ಉಳ್ಳವನಾಗಿದ್ದನು. ಅವನು ಮಳೆ ಬಾರದೆಂದು ಬಹಳವಾಗಿ ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಿದನು. 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಆಮೆನ್. ಪ್ರೈಸ್ ಗಾಡ್. ನಮ್ಮ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾವೆ, ನಮ್ಮಂತ ಸ್ವಭಾವ ಉಳ್ಳವನು. ಆತನ ಅಸಾಧಾರಣವಾದಂಥ ವ್ಯಕ್ತಿಯನ್ನಲ್ಲ, ನಮ್ಮ ಹಾಗೆಯೇ ಸ್ವಭಾವವುಳ್ಳ, ನಮ್ಮ ಹಾಗೆ ಇರುವಂಥ ಮನುಷ್ಯ ಆತನ ಪ್ರಕೃತಿಯ ಮೇಲೆ ಅಧಿಕಾರವನ್ನು ನಡೆಸುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಾವು ಇಲ್ಲಿ ಚರ್ಚೆ ಆರಂಭವಾಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಅಜ್ಜಿ ಮನೆ ಇಲ್ಲಿ ಶುಭಸಾಗರದ ಹತ್ತಿರ ಇತ್ತು, ಬಬಂಕಲ್ ಅವರ ಮನೆ. ಅಲ್ಲಿ ಗಂಧೆಯಲ್ಲಿ ಒಂದು ದೊಡ್ಡ ಚಪ್ಪರ ಹಾಕಿಕೊಂಡು ನಾವು ಕೂಟಗಳನ್ನು ನಡೆಸ್ತಾ ಇದ್ದೆವು. ಆ ಸಮಯದಲ್ಲಿ ಒಂದು ದೊಡ್ಡ ಕೂಟ ನಮಗೆ ನಡೆಸಲಿಕ್ಕಿತ್ತು. ಮುಂಚಿನ ದಿವಸ ಎಲ್ಲ ಚಪ್ಪರ ಎಲ್ಲ ಹಾಕಿ ರೆಡಿ ಮಾಡಿದ್ದೇವೆ. ಎಲ್ಲ ಕಡೆ ನಾವು ಎಲ್ಲ ಪಬ್ಲಿಸಿಟಿ ಎಲ್ಲ ಕೊಟ್ಟಿದ್ದೇವೆ. ಜೋರು ಮೋಡಗಳು ಬಂದಿದೆ, ಏನು ಮಾಡೋದು ನಮಗೆ ಗೊತ್ತಾಗ್ತದೆ. ಜೋರು ಮಳೆ, ಎಲ್ಲ ಕಡೆ ಮಳೆ ಬರ್ತಾ ಉಂಟು, ಅಷ್ಟು ಕತ್ತಲೆ ತುಂಬಿದೆ. ಇದೇ ನಾವು ಇಲ್ಲಿ ಒಂದು ಬಂಡೆ ಉಂಟು, ಕೋಡ್ಲಪಾದೆ ಅಂತ ಹೇಳ್ತಾರೆ ಇದಕ್ಕೆ. ನಾವು ಕೆಲವೊಂದು ಸಹೋದರರು ಒಟ್ಟಾಗಿ ಸೇರಿ ಈ ಕೋಡ್ಲಪಾದೆ ಮುಂಚಿನ ದಿವಸ ನಾವು ಬಂದೆವು. ಮುಂಚಿಸ ಬಂದು ನಾವು ಮೋಡದ ಮೇಲೆ ಕೈ ನೀಡಿ ನಾವು ಅದನ್ನು ಬಂಧಿಸಿದೆವು. ಯಾವುದೇ ರೀತಿಯ ನಾಳೆ ಮಳೆ ಕೂಟಕ್ಕೆ ತೊಂದರೆಗಳು ಸಂಭವಿಸಬಾರದೆಂಬುದಾಗಿ ನಾವು ಆಜ್ಞಾಪಿಸಿದೆವು. ಅದರ ನಂತರ ಹೊರಟು ಹೋದೆವು. ಮರು ದಿವಸ ಕೂಟಕ್ಕೆ ಸುಮಾರು 500-600 ಜನ ಸೇರಿ ಬಂದಿದ್ದರು. ಒಳ್ಳೆ ಕೂಟ ಆಯಿತು. ತುಂಬ ಅದ್ಭುತಗಳು ನಡೆದವು, ತುಂಬ ಬಿಡುಗಡೆಗಳು ನಡೆದವು. ದೇವರು ಅನೇಕ ಕಾರ್ಯಗಳಲ್ಲಿ ಮಾಡಿದ. ಇನ್ನೊಂದು ವಿಶೇಷತೆ ಏನೆಂದರೆ, ಶುಭಸಾಗರ ಆಚೆ ಕಡೆ ಮಳೆ ಉಂಟು, ಶಂಕರಪ್ಪ ಈಚೆ ಕಡೆ ಮಳೆ ಉಂಟು. ನಾವು ಕೂಟ ನಡೆಸುವ ಸ್ಥಳದಲ್ಲಿ ಮಾತ್ರ ಮಳೆ ಇರಲಿಲ್ಲ. ಇನ್ನೊಂದು ಗಮನಿಸಿದ್ದೆವು ನಾವು, ಅದು ಮೇ ತಿಂಗಳ 17-18 ತಾರೀಕಿಗಾಗಿತ್ತು ಆ ಕೂಟ. ನನ್ನ ನೆನಪು ಸರಿಯಾಗಿರುವುದಾದರೆ 1999 ಇಸ್ವಿ ಅದು. ಅಲ್ಲಲೂಯ್ಯ. ಈ ವಾಕ್ಯ ಕೂಡ ಯಾಕೋಬನ ಪತ್ರಿಕೆ ದೇವರು ನಮಗೆ ಕೊಟ್ಟನು ಅವತ್ತು. ಯಾಕೋಬ 5:17-18 ಅದು 5ನೇ ಅಧ್ಯಾಯ 17-18 ವಚನಗಳು. ಪ್ರೈಸ್ ಗಾಡ್. ಅದು ಕೂಟ ಕೂಡ ಮೇ ತಿಂಗಳು 17-18 ಯಾಕಂದರೆ ದೇವರು ನಮಗೆ ನಮ್ಮ ನಾಲಿಗೆಗೆ ಅಧಿಕಾರ ಕೊಟ್ಟಿದ್ದಾನೆ. ಅಭಿಷೇಕ ಬರುವಾಗ ವಿಶೇಷವಾದಂಥ ಅಧಿಕಾರ ನಮಗೆ ಪ್ರಕೃತಿಯ ಮೇಲೆ ನಮಗೆ ಸಿಗುವಂಥದ್ದಾಗಿರುತ್ತದೆ. ಒಂದು ವೇಳೆ ಮೋಶೆಗೆ ಪ್ರಕೃತಿಯ ಮೇಲೆ ಅಧಿಕಾರ ದೇವರು ಕೊಟ್ಟಿರುವುದಾದರೆ, ಅಥವಾ ಎಲಿಯನಿಗೆ ಪ್ರಕೃತಿಯ ಮೇಲೆ ದೇವರು ಅಧಿಕಾರ ಕೊಟ್ಟಿರುವುದಾದರೆ, ದೇವರು ಇವತ್ತು ನಮಗೂ ಕೊಟ್ಟಿದೆ. ಒಂದು ಮಾತನ್ನು ಹೇಳಿದ್ದೇನೆ, ಏನು ಗೊತ್ತುಂಟ? ಯೋಹನ್ನನ ಸುವಾರ್ತೆ 14ನೇ ಅಧ್ಯಾಯ 12-13ನೇ ವಾಕ್ಯದಲ್ಲಿ, ನನ್ನನ್ನು ನಂಬುವವನು ನಾನು ಮಾಡುವುದಕ್ಕಿಂತ ಹೆಚ್ಚಾದ ಕ್ರಿಯೆ ಮಾಡುವನು. ಓದಿಯ ವಾಕ್ಯವನ್ನು, ಬುಕ್ ಆಫ್ ಜಾನ್ ಗಾಸ್ಪಲ್. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾರು ಹೇಳಿದ ಈ ವಾಕ್ಯವನ್ನು? ಯೇಸು ಸ್ವಾಮಿ ಹೇಳಿದ್ದಾರೆ. ನನ್ನನ್ನು ನಂಬುವವನು ನಾನು ಮಾಡುವ ಕ್ರಿಯೆಗಳನ್ನು ಮಾಡುವುದು ಮಾತ್ರವಲ್ಲ, ಅದಕ್ಕಿಂತಲೂ ಮಹತ್ತಾದ ಕ್ರಿಯೆಗಳನ್ನು ಮಾಡುವನೆಂಬುದಾಗಿ ಯೇಸು ಹೇಳಿದ್ದಾನೆ. ಅಭಿಷೇಕ ಬರುವಾಗ ನಮಗೆ ವಿಶೇಷವಾದಂಥ ಅಧಿಕಾರ ನಮಗೆ ಸಿಗುವಂಥದ್ದು ಮಾತ್ರವಲ್ಲ, ಪ್ರಕೃತಿ ಮೇಲೆ ಮಾತ್ರವಲ್ಲ, ದೆವ್ವಗಳ ಮೇಲೆ, ದುರಾತ್ಮಗಳ ಮೇಲೆ, ಮಂತ್ರವಾದ ಶಕ್ತಿಗಳ ಮೇಲೆ ನಮಗೊಂದು ಅಧಿಕಾರ ಸಿಗುತ್ತದೆ. ಯೇಸು ಒಂದು ಮಾತು ಹೇಳಿದ್ದಾನೆ, ಲೂಕ 10:19 ಓದಿಕೊಳ್ಳುವ, ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರವನ್ನು, ಶಕ್ತಿ ನಾನು ನಿಮಗೆ ಕೊಟ್ಟಿದ್ದೇನೆ. ಆದ್ದರಿಂದ ಯಾವುದು ಕೇಡು ನಿಮಗೆ ಮಾಡುವುದಿಲ್ಲ. ಸಿಕ್ಕಿದ್ರೆ ಓದಿ ವಾಕ್ಯ ನೋಡಿರಿ, ಅವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಅಲ್ಲಲುಯ್ಯ. ಚೇಳು ಎಂಬುದಾಗಿ, ಹಾವು ಎಂಬುದಾಗಿ ಸರ್ಪ. ಪ್ರೈಸ್ ಗಾಡ್. ಚೇಳು ಸೈತಾನ, ಸರ್ಪವ ಯಾವುದನ್ನು ಸೂಚಿಸುವಂಥದ್ದು?
ಸತ್ಯವೇದದಲ್ಲಿ ಸೈತಾನನ್ನು ಸೂಚಿಸುವಂಥದ್ದೆಂಬುದನ್ನು ನೋಡ್ತೇವೆ. ಚೇಳು ಎಂಬುದಾಗಿ ಮಂತ್ರವಾದ ಶಕ್ತಿಗಳು, ಮಂತ್ರವಾದ ಶಕ್ತಿಯಲ್ಲಿ ಯಾರೆಲ್ಲ ಬಾಧಿಸಲ್ಪಡ್ತಾರೋ ಅವರಿಗೆ ಚುಚ್ಚುವಂಥ ಕೆಲವು ಅನುಭವಗಳು ಶರೀರದಲ್ಲಿ ಇರ್ತದೆ. ಗಮನಿಸಿದ್ದೀರಾ? ಕೆಲವು ಸೂಜಿ ಚುಚ್ಚಿದ ಅನುಭವಗಳು, ತಲೆಯಲ್ಲಿ ಶರೀರದಲ್ಲಿ ಚುಚ್ಚಿದ ಅನುಭವಗಳು, ಕಟ್ಟಿದಂಥ ಅನುಭವಗಳು, ಮೈಂಡ್ ಕಟ್ಟಿದ ಅನುಭವಗಳಿರ್ತದೆ. ಕೆಲವೊಮ್ಮೆ ಕೋಪ ಬರುವಂಥದ್ದು, ಕೋಪದಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗುವುದಿಲ್ಲ. ಇನ್ನು ಕೆಲವೊಮ್ಮೆ ನಿರಾಶೆಯ ಒಂದು ಅನುಭವಗಳು, ಜೀವಿಸಗೊಳ್ಳುವಂಥದ್ದು, ಆತ್ಮಹತ್ಯೆಗೆ ಮುಂದಾಗುವಂಥದ್ದು ಕೊನೆಗೆ. ಈ ರೀತಿಯ ಕೆಲವು ಅನುಭವಗಳು, ಕೆಲವೊಂದು ಶರೀರದ ಅವಯವಗಳನ್ನು ಬಂಧಿಸಿ ಸೈತಾನ ಮಂತ್ರವಾದ ಶಕ್ತಿಗಳ ಮೂಲಕ ಹೋರಾಡುವಂಥದ್ದನ್ನು ಕಾಣ್ತವೆ. ಆದರೆ ಯೇಸು ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲ. ಇಲ್ಲಿ ಸಮಸ್ತ ಬಲ ಎಲ್ಲ ರೆಡಿ. ನಮ್ಮ ವೈರಿ ಯಾರು? 1 Peter 5:8 ಓದಿ, 1 Peter 5:8 ಓದಿ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರ ವಿರೋಧಿ? ದೇವರ ವಾಕ್ಯ ಸ್ಪಷ್ಟವಾಗಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಪ್ರೈಸ್ ಗಾಡ್. ನಿಮ್ಮ ವಿರೋಧಿ ಆಗಿರುವ ಸೈತಾನನು. ಹಲ್ಲೆಲೂಯ. ಹೇಗೆ ಎದುರಿಸಬೇಕು ಅವನನ್ನು? ಪುನಃ ಓದಿ, 9ನೇ ವಾಕ್ಯದಲ್ಲಿ ಓದಿ. 9ನೇ ವಾಕ್ಯದ ಹೇಗೆ ಎದುರಿಸಬೇಕಂತ ಉಂಟು. 9ನೇ ವಾಕ್ಯ ಓದಿ. ಅವನನ್ನು ಎದುರಿಸಿರಿ, ಲೋಕದಲ್ಲಿರುವ ಅಲ್ಲ 9ನೇ ವಾಕ್ಯ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಹೇಗೆ ಎದುರಿಸಬೇಕು ನಾವು? ನಂಬಿಕೆಯಲ್ಲಿ ದೃಢವಾಗಿದ್ದು. ಲಿಂಬೆ ನೋಡಿ ಭಯಪಡಬಾರದು, ತಗಡು ನೋಡಿ ಭಯಪಡಬಾರದು, ಕುಂಬಳಕಾಯಿ ನೋಡಿ ಭಯಪಡಬಾರದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನಿನಗೆ ಅದರ ಮೇಲೆ ಅಧಿಕಾರ ಇದೆ. ದೇವರು ನನಗೂ ನಿನಗೂ ಆ ದುಷ್ಟ ಶಕ್ತಿಯ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಯಾಕೋಬ 4:7 ಏನು ಹೇಳ್ತದೆ? ಜೇಮ್ಸ್ ಚಾಪ್ಟರ್ 4:7 ಏನು ಹೇಳ್ತದೆ? ಯಾಕೋಬ 4:7, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿ ನಿಲ್ಲಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಮೊದಲು ನಾವು ದೇವರಿಗೆ ಒಳಗಾಗಿರಬೇಕು. ನಮ್ಮ ಜೀವಿತ ಪೂರ್ಣ ದೇವರಿಗೆ ಒಳಗಾದದ್ದಾಗಿರಬೇಕು. ಆವಾಗ ಮಾತ್ರ ಸೈತಾನನ್ನು ಎದುರಿಸಬೇಕು ನಾವು. ಸೈತಾನ ಓಡಿ ಹೋಗುತ್ತಾನೆ. ಆಮೇಲೆ ಸೈತಾನ ಒಬ್ಬ ಕ್ರೈಸ್ತ ವಿಶ್ವಾಸಿಯ ಅಭಿಷೇಕ ಹೊಂದಿದಂಥ ಕ್ರೈಸ್ತ ವಿಶ್ವಾಸಿಯ ಮುಂದೆ ನಿಲ್ಲುವುದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯ. ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಮಂತ್ರವಾದ ಶಕ್ತಿಗಳ ಮೇಲೆ ಅಧಿಕಾರ ಇದೆ, ದುರಾತ್ಮ ಶಕ್ತಿಗಳ ಮೇಲೆ ಅಧಿಕಾರ ಇದೆ, ರೋಗ ಶಕ್ತಿಗಳ ಮೇಲೆ ಅಧಿಕಾರ ಇದೆ. ಯೇಸು ರೋಗ ಶಕ್ತಿಗಳ ಮೇಲೆ ಅಧಿಕಾರ ನಡೆಸಿದನು. ಹಲ್ಲೆಲೂಯ. ರೋಗಿಗಳಿಗೆ ಸೌಖ್ಯ ಕೊಟ್ಟ. ಪಾರ್ಶ್ವವಾಯು ರೋಗಿಗಳಾಗಿರಬಹುದು, ಕುಷ್ಠ ರೋಗಿಗಳಾಗಿರಬಹುದು, ಹಲ್ಲೆಲೂಯ, ದುರಾತ್ಮ ಪೀಡಿತರಾಗಿರಬಹುದು, ಅವರಿಗೆಲ್ಲ ಯೇಸು ಸೌಖ್ಯ ಕೊಡುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಇನ್ನೊಂದು ವಿಷಯ, ಒಂದು ರೋಗದ ಹಿಂದೆ ಒಂದು ದುರಾತ್ಮ ಶಕ್ತಿಯ ಕ್ರಿಯೆ ಇರ್ತದೆ. ಹಲ್ಲೆಲೂಯ. ದುರಾತ್ಮವನ್ನು ಗದರಿಸುವಾಗ ರೋಗ ಕೂಡ ಜೊತೆಯಲ್ಲಿ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯ. ಸತ್ತಂತ ಶವಗಳ ಮೇಲೆ ಅಧಿಕಾರ ನಮಗಿದೆ. ಮರಣದ ಮೇಲೆ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಒಂದು ವಿಶೇಷವಾದ ಅಧಿಕಾರ. ಸ್ಮಿತ್ ವಿಗಲ್ಸ್ ವರ್ತ್ ಎಂಬುದಾಗಿ ಹೇಳುವಂತ ಒಂದು ಉನ್ನತ ದೇವಸೇವಕರು 23 ಜನ ಸತ್ತಂತ ವ್ಯಕ್ತಿಗಳನ್ನು ಮರಣದಿಂದ ಎಬ್ಬಿಸಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ದಿವಸಗಳಲ್ಲಿ ಅನೇಕ ಕಡೆಗಳಲ್ಲಿ ಸತ್ತಂತ ವ್ಯಕ್ತಿಗಳನ್ನು ಪ್ರಾರ್ಥನೆ ಮೂಲಕ ಎಬ್ಬಿಸುವಂಥದ್ದನ್ನು ಅನೇಕ ಕಡೆಗಳಲ್ಲಿ, ಈವನ್ ಭಾರತ ದೇಶದಲ್ಲೇ ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಕಾರಣ ಏನು? ಅಭಿಷೇಕ. ಹಲ್ಲೆಲೂಯ. ದೇವರ ಅಭಿಷೇಕ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಅಭಿಷೇಕ ಅಧಿಕಾರದೊಂದಿಗೆ ಬರ್ತದೆ ಪ್ರಿಯರೇ. ಇನ್ನೊಂದು ವಾಕ್ಯ ಓದಿ, ಮಾರ್ಕ್ 16, 17, 18. ಮಾರ್ಕ್ ಚಾಪ್ಟರ್ 16, 17, 18 ವಾಕ್ಯ. ನಂಬುವವರಿಂದ ಈ ಸೂಚಕ ಕಾರ್ಯಗಳು ನಡೆಯುವವು. ಓದಿ ಯಾರಾದ್ರು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಓಕೆ, 1 ಮಿನಿಟ್. ಯಾರಿಂದ ನಡೀತದೆ ಸೂಚಕ ಕಾರ್ಯಗಳು? ಎಷ್ಟು ಜನ ಯೇಸುವನ್ನು ನಂಬ್ತಾ ಇದ್ದೀರಿ? ಇಲ್ಲಿದ್ದವ್ರು ಎಷ್ಟು ಜನ ನಂಬ್ತಾ ಇದ್ದೀರಿ? ಆನ್ಲೈನಲ್ಲಿ ಇದ್ದವ್ರು ಯೇಸು ನಂಬ್ತಾ ಇದ್ದೀರಾ? ಆಮೆನ್. ಯಾರಿಂದ ನಡೀತದಂತೆ? ಯೇಸು ಕ್ರಿಸ್ತನನ್ನು ನಂಬುವವರ ಮೂಲಕ ಈ ಸೂಚಕ ಕಾರ್ಯಗಳು ನಡೀತದಂತ ಸ್ವತಃ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಆಮೆನ್. ಮುಂದೆ ಬದಿ.
ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸಿ ಯಾರ ಹೆಸರಿನಲ್ಲಿ? ಪೇತ್ರನ ಹೆಸರು ಹೇಳಿ ಅಲ್ಲ, ಸಂತ ಪೌಲನ ಹೆಸರು ಹೇಳಿ ಅಲ್ಲ, ಸಂತ ಯೋಹನ್ನನ ಹೆಸರು ಹೇಳಿ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಗ. ಇನ್ಯಾವ ಸಂತನ ಹೆಸರು ಹೇಳಿ ಅಲ್ಲ. ಯಾರ ಹೆಸರು ಹೇಳಿ? ಸಂತ ಸುನಿಲ್ ಹೆಸರು ಹೇಳಿ ಅಲ್ಲ. ನಾನು ಸಂತ, ಗೊತ್ತುಂಟ? ನಾವೆಲ್ಲ ಸಂತರು, ಗೊತ್ತುಂಟ ನಿಮಗೆ? ನಾವು ಜೀವಿಸುವ ಸಂತರು. ಹಲ್ಲೆಲೂಯಾ. ಸೈಂಟ್ ಎಂಬುದಾಗಿ ಹೇಳುವಂಥ ಪದ ಯಾರಿಗೆ ಕೊಡಲ್ಪಟ್ಟಿದೆ ಸತ್ಯವೇದದಲ್ಲಿ? ಮತ್ತೆ ಬರುವ ಎಫೆಸ್ ಚಾಪ್ಟರ್ 1:1 ಇಂಗ್ಲಿಷಲ್ಲಿ ಓದುವ. ಎಫೆಸ 1:1 ಕನ್ನಡದಲ್ಲಿ ದೇವ ಜನ ಅಂತ ಕೊಡಲ್ಪಟ್ಟಿದೆ, ಇಂಗ್ಲಿಷಲ್ಲಿ ಸೈಂಟ್ ಎಂಬುದಾಗಿ ಕೊಡಲ್ಪಟ್ಟಿದೆ. ಅಂದರೆ ಸೈಂಟ್ ಅಂದರೆ ದೇವ ಜನ. ಯೇಸುವಿನ ರಕ್ತದ ತೊಳೆಯಲ್ಪಟ್ಟುವುದರ ಮೂಲಕವಾಗಿ ನಾವು ದೇವ ಜನರಾಗಿದ್ದೇವೆ, ನೀತಿವಂತನೆಂಬುದಾಗಿ ಕೂಡ ಅರ್ಥ ಬರ್ತದೆ. ನೋಡಿ, ಎಫೆಸ್ ಚಾಪ್ಟರ್ 1:1 ಪೌಲ್ an apostle of Jesus Christ by the will of God to the saints who are in Ephesus and faithful in Christ Jesus. ಏನು ಕೊಡಲ್ಪಟ್ಟಿದೆ? ಪೌಲ್ an apostle of Jesus Christ by the will of God to the saints who are in Ephesus. ಎಪೇಸದಲ್ಲಿರುವ ಸಂತರು. ಇಲ್ಲಿ ನಾವಿದೆ ಯೇಸುಪುರದಲ್ಲಿರುವ ಸಂತರು. ನಾವ್ಯಾರು? ಯೇಸುಪುರದಲ್ಲಿರುವ ಸಂತರು. ನಾವು ಯಾರಾಗಿದ್ದೇವೆ? ಯೇಸುಪುರದಲ್ಲಿರುವ ಸಂತರು. ಪ್ರೈಸ್ ಗಾಡ್. ಹಾಗಾದ್ರೆ ಯಾರ ಹೆಸರಲ್ಲಿ ಶಕ್ತಿ ಬರ್ತದೆ, ಅಧಿಕಾರ ಬರ್ತದೆ? ಯೇಸು ಕ್ರಿಸ್ತನ ಹೆಸರು ಮಾತ್ರ. ಯಾಕೆಂದರೆ ಕಾರಣ ನಿಮಗೆ ಹೇಳ್ತೇನೆ. ಆ ಪುಸ್ತಕತೆ 4:1 ಹೇಳ್ತದೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗಾಗಿ ಕೊಡಲ್ಪಟ್ಟಂತ ಒಂದೇ ಒಂದು ಹೆಸರು, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಬಿಟ್ಟು ಯಾವುದೇ ಹೆಸರು ಮಾನವ ಕುಲಕ್ಕೆ ದೇವರು ಕೊಡಲಿಲ್ಲ. ಅದಕ್ಕೆ ಆ ಹೆಸರಿನಲ್ಲಿ ಮಾತ್ರ ಅದ್ಭುತ ನಡೆಯುತ್ತದೆ ಪ್ರಿಯರೇ. ಆ ಹೆಸರಿನಲ್ಲಿ ಮಾತ್ರ ಶಕ್ತಿ ಬಿಡುಗಡೆ ಆಗುತ್ತದೆ. ಆ ಹೆಸರಿನಲ್ಲಿ ಮಾತ್ರ ಸೌಖ್ಯ ಪ್ರಕಟವಾಗುತ್ತದೆ. ಆ ಹೆಸರಲ್ಲಿ ಮಾತ್ರ ಜನರು ರಕ್ಷಣೆ ಹೊಂದಿಕೊಳ್ತಾರೆ. ಆಮೆನ್. ಓಕೆ, ಮಾರ್ಕ್ ಚಾಪ್ಟರ್ 16ಗೆ ಬನ್ನಿ. ಮಾರ್ಕ್ 16:17-18. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಯಾರ ಹೆಸರನ್ನು ಹೇಳಿ? ಯೇಸು ಕ್ರಿಸ್ತನ ಹೆಸರನ್ನು ಹೇಳುವಾಗ ದೆವ್ವಗಳು ಬಿಟ್ಟು ಹೋಗುತ್ತವೆ. ಮುಂದೆ ಓದಿ. ಹೊಸ ಭಾಷೆಗಳಿಂದ ಮಾತಾಡುವರು. ಯಾವ ಭಾಷೆ? ನಾವು ನೆಕ್ಸ್ಟ್ ಸೆಕ್ಷನ್ ನಾನು ಅನ್ಯ ಭಾಷೆ ತಗೊಳ್ತೇನೆ. ಹೊಸ ಭಾಷೆಗಳಿಂದ ಮಾತಾಡುವರು. ಅವುಗಳನ್ನು ಎತ್ತುವರು. ವಿಷ ಪದಾರ್ಥವನ್ನೇನಾದರೂ ಕುಡಿದರು. ವಿಷ ಪದಾರ್ಥ ಏನು ಕುಡಿದ್ರೆ ಕುಡಿಲಿಕ್ಕೆ ಹೋಗಬೇಡಿ, ದಯಮಾಡಿ ಕುಡಿಲಿಕ್ಕೆ ಹೋಗಬೇಡಿ. ದೇವರನ್ನು ಪರೀಕ್ಷೆ ಮಾಡಬಾರದು. ಒಂದು ವೇಳೆ ಗೊತ್ತಿಲ್ಲದೆ ನಮ್ಮ ಶರೀರದಲ್ಲಿ ವಿಷ ಪದಾರ್ಥ ಹೋದ್ರೆ, ಬೇರೆ ಬೇರೆ ವಿಷ ಪದಾರ್ಥಗಳು ಉಂಟು, ಮಂತ್ರವಾದದ ವಿಷಗಳು ಉಂಟು. ನೀವು ಕೆಲವೊಬ್ಬರ ಮನೆಗಳಿಗೆ ಹೋಗ್ತೀರಿ, ಕೆಲವರು ಊಟದಲ್ಲಿ ಮಂತ್ರವಾದದ ವಿಷ ನಿಮಗೆ ಹಾಕಿ ಕೊಡ್ತಾರೆ. ನಿಮ್ಮ ಸ್ವಂತದವರೇ ಕೊಡ್ಬೋದು. ಇವತ್ತು ಒಂದು ಕಾರಣ ಹೊಟ್ಟೆ ಕಿಚ್ಚಿರ್ತದೆ, ನೀವು ನಾಶ ಮಾಡೋದಕ್ಕೋಸ್ಕರ. ನೀವು ಗೊತ್ತಿಲ್ಲದೆ ನಿಮ್ಮ ಶರೀರದಲ್ಲಿ ಒಂದು ವಿಷ ಬಂದು ಸೇರಿದೆ, ಮಂತ್ರವಾದಕ್ಕೆ ಸಂಬಂಧವಾದದ್ದು. ಆದರೆ ಆ ವಿಷ ನಿಮಗೆ ಏನು ತೊಂದರೆ ಮಾಡುವುದಿಲ್ಲ. ಅದರ ದುಷ್ಪರಿಣಾಮ ನಿಮ್ಮ ಜೀವಿತ ನಡೆಯಲ್ಲ, ಬೇರೆಯವರ ಶರೀರ ನಡೀತದೆ, ಅದು ನಿಮ್ಮ ಶರೀರ ನಡೆಯುವುದಿಲ್ಲ. ಕಾರಣ ಏನು? ನಿಮ್ಮ ಶರೀರದಲ್ಲಿ ಒಂದು ಅಭಿಷೇಕ ಇದೆ. ಹಲ್ಲೆಲೂಯಾ. ನಿಮಗೆ ಯಾವುದೇ ತೊಂದರೆ ಮಾಡಲ್ಲ ಅದು. ಹಲ್ಲೆಲೂಯಾ. ನಿಮ್ಮ ಶರೀರದಲ್ಲಿ ಅದು ಬರುವಾಗಲೇ ಅದಕ್ಕೆ ಯಾವಾಗ ಇಲ್ಲಿಂದ ಹೊರಗೆ ಹೋಗುವುದಂತ ಭಯ, ಓಡಿ ಹೋಗ್ತದೆ, ಅದು ನಿಲ್ಲಲ್ಲ. ಪ್ರೈಸ್ ಗಾಡ್. ಕಾರಣ ನಿಮ್ಮ ಮೇಲೊಂದು ಅಭಿಷೇಕ ಇದೆ, ಅಭಿಷೇಕದ ಬಲ ನಿಮ್ಮ ಶರೀರದಲ್ಲಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆದ ಕಾರಣ ವಿಷ ಕುಡಿಲಿಕ್ಕೆ ಹೋಗಬೇಡಿ ದಯಮಾಡಿ. ಆದರೆ ಗೊತ್ತಿಲ್ಲದ ಯಾವುದೇ ರೀತಿಯ ಪ್ರಾಣ ತೆಗೆಯುವಂಥ ವಿಷಗಳು ನಿಮ್ಮ ಶರೀರದಲ್ಲಿ ಸೇರಿದ್ರೆ ಆವಾಗ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಅನೇಕ ಆಧಾರಗಳು ಸತ್ಯವೇದದಲ್ಲಿ ಕೂಡ ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಒಂದ್ಸಲ ಎಲಿಷಾ ಆ ಊರಲ್ಲಿ ಅಡವಿಯಿಂದ ಏನೋ ಒಂದು ತರಕಾರಿ ತಂದು ಹಾಕ್ತಾರೆ, ಇದನ್ನು ಅದು ಊಟ ಮಾಡಿ ಎಲ್ಲರೂ ವಿಷ ಬದಾಗ ಹೇಳಿದ್ರು. ಅದು ಆತನಲ್ಲಿ ಉಪ್ಪು ಪ್ರಾರ್ಥಿಸಿ ಹಾಕುವಾಗ ಅಲ್ಲಿ ಸೌಖ್ಯ ನಡೆಯುವುದನ್ನಲ್ಲಿ ಕಾಣ್ತೇವೆ ನಾವು. ಹಲ್ಲೆಲೂಯಾ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈಗ ನನ್ನ ಸಬ್ಜೆಕ್ಟ್ ಅಲ್ಲ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪವಿತ್ರಾತ್ಮನ 9 ವರಗಳು ಕ್ರಿಯೆ ಮಾಡಿವೆ. ಹೊಸ ಒಡಂಬಡಿಕೆಯಲ್ಲಿ ಈಗ 1 ಕೊರಿಂಥ 12:8-11 ಹೇಳುವಂಥ 9 ಪವಿತ್ರಾತ್ಮನ ವರಗಳು ಸೇಮ್ ಹಳೆ ಒಡಂಬಡಿಕೆಯಲ್ಲಿ ಕೂಡ ಕ್ರಿಯೆ ಮಾಡಿ, ಇವನ್ ಅನ್ಯ ಭಾಷೆ ಸಹಿತವಾಗಿ. ಅದನ್ನು ಅನ್ಯ ಭಾಷೆಯ ಸಬ್ಜೆಕ್ಟ್ ಬರುವಾಗ ನನ್ನ ಮಟ್ಟಿಗೆ ಮಾತನಾಡ್ತೇನೆ. ಪ್ರೈಸ್ ಗಾಡ್. ಹಾಗಾದ್ರೆ ಇಲ್ಲಿ ನನ್ನನ್ನು ನಂಬುವವನು, ಹಾಗಾದ್ರೆ ಅದರ ಅರ್ಥ ಏನೆಂದರೆ ಕೇವಲ ಪಾಸ್ಟರ್ನವರು ಮಾತ್ರವಲ್ಲ, ಅಪೊಸ್ತಲರು, ಪ್ರವಾದಿಗಳು, ಬೋಧಕರು,
ಅಥವಾ ಸಭಾಪಾಲಕರು ಮಾತ್ರವಲ್ಲ ಅದ್ಭುತಗಳನ್ನು ಮಾಡುವಂಥದ್ದು, ನಂಬುವಂಥ ಸಾಧಾರಣ ವಿಶ್ವಾಸಿಗಳು ಕೂಡ ಅದ್ಭುತಗಳನ್ನು ಮಾಡುವುದಕ್ಕೆ ಸಾಧ್ಯ. ಕಾರಣ ಅಭಿಷೇಕ, ಅವರ ಮೇಲಿರುವಂಥ ಅಭಿಷೇಕ ಅಷ್ಟು ಬೆಲೆಯುಳ್ಳದ್ದು, ಅದು ಶಕ್ತಿಯುಳ್ಳದಾಗಿದೆ. ಅಲ್ಲಲ್ಲಿಯ ದೇವರು ಉಪಯೋಗ ಇಲ್ಲದನ್ನು ಯಾವುದು ನಮಗೆ ಕೊಡುವುದಿಲ್ಲ. ಅಭಿಷೇಕ ಅವಶ್ಯಕವಾಗಿ ಬೇಕು. ಅಲ್ಲಲ್ಲುಯ್ಯ, ಅಭಿಷೇಕದ ಬೆಲೆ ನಾವು ತಿಳ್ಕೋಬೇಕು. ಅಲ್ಲಲ್ಲುಯ್ಯ, ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ಅಧಿಕಾರ ನಮ್ಮ ಜೀವಿತದಲ್ಲಿ ಬರುತ್ತೆ. ಅಭಿಷೇಕ ಬರುವಾಗ ನಡೆಯುವ ಮೊದಲ ಕಾರ್ಯ ಯಾವುದಾಗಿದೆ? ಅಧಿಕಾರ ಬರುತ್ತದೆ. ನಮಗೊಂದು ಅಧಿಕಾರ ಬರ್ತದೆ. ಪ್ರಕೃತಿಯ ಮೇಲೆ ಅಧಿಕಾರ, ಮರಣದ ಮೇಲೆ ಒಂದು ಅಧಿಕಾರ, ಅಲ್ಲಲ್ಲುಯ್ಯ, ಅಥವಾ ದುರಾತ್ಮಗಳ ಮೇಲೆ ಅಧಿಕಾರ, ಮಂತ್ರವಾದ ಶಕ್ತಿಗಳ ಮೇಲೆ ಒಂದು ಅಧಿಕಾರ, ರೋಗಗಳ ಮೇಲೆ ಒಂದು ಅಧಿಕಾರ, ಪ್ರತಿಯೊಂದು ಸಂಗತಿಗಳ ಮೇಲೆ ನಾವು ಅಧಿಕಾರವನ್ನು ಹೊಂದಿಕೊಳ್ತೇವೆ. ಪ್ರೈಸ್ ಗಾಡ್. ಅಧಿಕಾರ ಎಲ್ಲ ರೆಡಿ. ಅಭಿಷೇಕ ಬರುವಾಗ ಅಧಿಕಾರ ಬರುತ್ತದೆ, ಅಧಿಕಾರ ಬರುತ್ತದೆ. ಅಲ್ಲಲ್ಲೂಯ್ಯ, ಪ್ರೈಸ್ ದ ಲಾರ್ಡ್. ಅದಕ್ಕೆ ನಾವು ನೋಡುವುದು, ಪಂಚಶತಮ ದಿವಸದ ನಂತರ ಪೇತ್ರ ಯೋಹನ್ನರು ಮಧ್ಯಾಹ್ನದ 3 ಗಂಟೆಗೆ ನಡೀಲಿಕ್ಕಿರುವಂಥ ಪ್ರಾರ್ಥನೆಗೆ ಹೋಗುವಾಗ, ಆ ಪುಸ್ತಕತೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದ್ತೇವೆ. ಸುಂದರ ದ್ವಾರ ಎಂಬ ಸೊಲೊಮೋನನ ಮಂಟದ ಅಪ್ಪದ ಹತ್ತಿರ ಒಬ್ಬ ಹುಟ್ಟು ಕುಂಟ ಅದನ್ನು ಏನು ಮಾಡ್ತಾ ಕುಳಿತಿದ್ದ. ಅವ್ರು ಹೋಗಿ ಏನು ಹೇಳಿದ್ರು? ಬೆಳ್ಳಿಯಾಗಲಿ ಬಂಗಾರವಾಗಲಿ ನಮ್ಮನ್ನಿಲ್ಲ, ನಮ್ಮಲ್ಲಿ ಇರುವಂಥದ್ದು ಏನೆಂದರೆ ಯೇಸು ಕ್ರಿಸ್ತನ ಹೆಸರು ಮಾತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡಿ ಮಾತಾಡುವಾಗ ಅಲ್ಲಿ ಅದ್ಭುತ ನಡೆಯುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಲ್ಲಲ್ಲೂಯ್ಯ, ಪ್ರೈಸ್ ಗಾಡ್. ಹಾಗಾದರೆ ನಮಗೆ ಎಲ್ಲ ಸಂಗತಿಗಳ ಮೇಲೆ ಅಧಿಕಾರ ಬರ್ತದೆ ಪ್ರಿಯರೇ. ಎರಡನೇದಾಗಿ ಏನು ನಡೀತದೆ ಈ ಅಭಿಷೇಕ ಬರುವಾಗ? 1 ಸಾಮುವೇಲ 10ನೇ ಅಧ್ಯಾಯ 6ನೇ ವಾಕ್ಯನ ಓದುವ. 1 Samuel chapter 10:6. ಯೆಹೋವನ ಆತ್ಮವು ನಿನ್ನ ಮೇಲೂ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ಏನ್ ನಡೀತದೆ? ನಾವು ಮಾರ್ಪಡುತ್ತೇವೆ. ನಮ್ಮ ವ್ಯಕ್ತಿತ್ವ ಬದಲಾಗುತ್ತದೆ, ನಮ್ಮ ಜೀವಿತವು ಬದಲಾಗುತ್ತದೆ. ಅಲ್ಲಲ್ಲೂಯ್ಯ, ಜೀವಿತ ಬದಲಾಗುವುದಕ್ಕೂ ವ್ಯಕ್ತಿತ್ವ ಬದಲಾಗುವುದಕ್ಕೂ ತುಂಬ ವ್ಯತ್ಯಾಸ ಉಂಟು. ಜೀವಿತವೂ ಬದಲಾಗುತ್ತದೆ, ವ್ಯಕ್ತಿತ್ವ ಕೂಡ ಬದಲಾಗುತ್ತೆ. ಹೇಗೆಂಬುದಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವ್ಯಕ್ತಿತ್ವ ಹೇಗೆ ಬದಲಾಗ್ತದೆ ಅಂದರೆ, ಪೇತ್ರನು ಒಬ್ಬ ಅಂಜುಬುರಕ ವ್ಯಕ್ತಿ, ಭಯಪಡ್ತಾ ಇದ್ದ. ಒಂದು ಸ್ತ್ರೀಯ ಮುಂದೆ, ನೀನು ಗಲೀಲಿದವನು, ನೀನು ಕ್ರಿಸ್ತನ ಜೊತೆ ಇದ್ದವನಂತ ಸ್ತ್ರೀ ಬಂದು ಕೇಳಿದಾಗ ಆತನು ಭಯಪಟ್ಟ. ಅಲ್ಲ ಎಂಬುದಾಗಿ ಬೊಂಕಿದ, 3 ಸಲ ಬೊಂಕಿದ ಅವನು. ಸ್ತ್ರೀಯ ಮುಂದೆ ಭಯಪಟ್ಟಂತ ವ್ಯಕ್ತಿ ಅಂದರೆ ಮರಣ ಭಯ ಅವನಲ್ಲಿ ಉಂಟಾಯ್ತು. ಒಂದು ವೇಳೆ ನಾವು ಒಪ್ಪಿಕೊಂಡ್ರೆ ನನ್ನನ್ನು ಸುಲಭವಾಗಿ ಆಗ್ತಾರೆ ಮತ್ತೆ ಭಯ ಅವನಲ್ಲಿತ್ತು. ಅಲ್ಲಲ್ಲೂಯ್ಯ. ಆದರೆ ಪಂಚಶತಮ ದಿವಸದಲ್ಲಿ ಪವಿತ್ರಾತ್ಮನ ಅಭಿಷೇಕ ಆತನ ಮೇಲೆ ಬಂದಾಗ ಆತನು ಧೈರ್ಯವಾಗಿ ನಿಂತು ಅವರನ್ನು ಖಂಡಿಸುವಂಥದ್ದು ನೋಡ್ತೀವಿ. ಯಹೂದ್ಯರನ್ನು ನೀವೇ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿ ಕೊಲ್ಲಿಸಿದಿರಿ ಎಂಬುದಾಗಿ ಆತನ ಧೈರ್ಯವಾಗಿ ನಿಂತು ಹೇಳುವಂಥದ್ದು ನೋಡ್ತೇವೆ. ಅದರ ಮೂಲಕ 3,000 ಜನರು ಮಾನಸಾಂತರ ಪಟ್ಟು ರಕ್ಷಣೆ ಹೊಂದಿ ದೇವರ ಸಭೆಗೆ ಸೇರಿದರು. ಅಲ್ಲಲ್ಲೂಯ್ಯ. ಯೋಹನನ ಸುವಾರ್ತೆ 20:19ನೇ ವಾಕ್ಯದಿಂದ ಓದುವುದಾದರೆ, ಯೇಸು ಸ್ವಾಮಿಯ ಮರಣದ ನಂತರವಾಗಿ, ಶಿಲುಬೆ ಮರಣದ ನಂತರವಾಗಿ ಶಿಷ್ಯರು ಭಯದಿಂದ ಅವರು ಕೋಣೆಯನ್ನು ಬಾಗಿಲನ್ನು ಮುಚ್ಚಿಕೊಂಡು ಕೋಣೆಯ ಒಳಗೆ ನಿಂತಿದ್ದಾರೆ. ಮರಣ ಭಯ ಅವರಲ್ಲಿ ಬಂದಿತ್ತು. ಯೋಧರು ತಮಗೇನಾದರೂ ಮಾಡಬಹುದು, ಕೊಂದು ಹಾಕಬಹುದು, ಸೆರೆಮನೆಗೆ ಹಾಕಬಹುದು, ಏನಾದರೂ ಮಾಡಬಹುದು ಎಂಬಂಥ ಭಯ ಅವರಲ್ಲಿತ್ತು. ಜೀವ ಭಯದಲ್ಲಿ ಅವರು ನಿಂತಿದ್ದಾರೆ. ಆದರೆ ದೇವರಿಗೆ ಸ್ತೋತ್ರ, ಕೋಣೆಯ ಬಾಗಿಲುಗಳು ಮುಚ್ಚಲ್ಪಟ್ಟರು. ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಬಂದು ನಿಮಗೆ ಸಮಾಧಾನ ಎಂಬುದಾಗಿ ಹೇಳಿ ಅವರಿಗೆ ಸಮಾಧಾನ ಸಾರುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಆ ಸಮಯದ ಭಯಭೀತರಾದಂತಹ ಶಿಷ್ಯರು ಪಂಚಶತಮ ದಿವಸದಲ್ಲಿ ಅಭಿಷೇಕ ಹೊಂದಿದ ನಂತರ ಧೈರ್ಯಶಾಲಿಗಳಾದರು. ಅಲ್ಲಲ್ಲೂಯ್ಯ. ಆ ಪುಸ್ತಕತೆ 4ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 4:13 ಓದಿ. ಹೆಚ್ಚು 13 to 20 ಓದಿದ್ರೆ ಒಳ್ಳೆಯದು. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಪೇತ್ರನವರು ಹೇಗೆ ಮಾತಾಡ್ತಾ ಇದ್ದಾರೆ? ಧೈರ್ಯದೊಂದಿಗೆ ಮಾತಾಡ್ತಿದ್ದಾರೆ. ಸ್ವಲ್ಪ ದಿವಸ ಮುಂಚೆ, 10 ದಿವಸ ಮುಂಚೆ, 10-12 ದಿವಸ ಮುಂಚೆ ಈ ಧೈರ್ಯ ಅವರಿಗೆ ಇರಲಿಲ್ಲ. ರೂಮಿನ ಒಳಗೆ, ಕೋಣೆಯ ಒಳಗೆ ಭಯದಿಂದ ನಡುಗಿ ಅವರು ಕುಳಿತುಕೊಂಡಿದ್ದರು. ಈ ಧೈರ್ಯ ಅವರಿಗೆ ಎಲ್ಲಿಂದ ಬಂತು? ಯಾಕಂದರೆ ಅಭಿಷೇಕ,
ಪಂಚಶತಮ ದಿವಸದಲ್ಲಿ ಪವಿತ್ರಾತ್ಮನ ಅಭಿಷೇಕ ಹೊಂದಿದಾಗ ಅವರಲ್ಲಿ ವಿಶೇಷವಾದ ಧೈರ್ಯ ಅಲ್ಲಿ ಬರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಓದಿ, ಕಂಟಿನ್ಯೂ. ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನು ಅವರು ಕೂಡ ನಿಂತಿರುವುದನ್ನು ಇನ್ನೊಂದು ನೋಡಿ ವಿಷಯ ನಾನು ಹೇಳಿದೆ ಯಾವಾಗಲೇ, ವ್ಯಕ್ತಿತ್ವವೇ ಚೇಂಜ್ ಆಗಿ ಹೋಗುತ್ತದೆ ಅಭಿಷೇಕ ಬರುವಾಗ ಎಂಬುದಾಗಿ. ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣ ವ್ಯಕ್ತಿಗಳು. ಅವರ ಮುಂದೆ ನಿಂತಿರೋರು ಯಾರು ಗೊತ್ತುಂಟ? ವಾದ ಮಾಡಲಿಕ್ಕೆ, ಅವರಿಗೆ ಗದರಿಸಲಿಕ್ಕೆ, ಯೇಸುವಿನ ಹೆಸರಲ್ಲಿ ಉಪದೇಶ ಮಾಡಬಾರದು, ಯೇಸುವಿನ ಹೆಸರು ಹೇಳಬಾರ್ದು ಎಂಬುದಾಗಿ ವರ್ಷಗಟ್ಟಲೆ ಶಾಸ್ತ್ರಾಭ್ಯಾಸ ಮಾಡಿದಂತಹ ಶಾಸ್ತ್ರಿಗಳವರ ಮುಂದೆ ನಿಂತಿದ್ದಾರೆ. ಹಲ್ಲೆಲೂಯ. ಆದರೆ ಪೇತ್ರ ಯೋಹನ್ನರ ಉಪದೇಶಕ್ಕೂ ಅವರ ಉಪದೇಶಕ್ಕೂ ವ್ಯತ್ಯಾಸ ಇದೆ. ಇವರ ಉಪದೇಶ ಅಧಿಕಾರದ ಉಪದೇಶ. ಯೇಸು ಹೇಗೆ ಉಪದೇಶ ಮಾಡ್ತಾ ಇದ್ದ? ಅಲ್ಲೊಂದು ಬರಲಿಟ್ಟು ಮ್ಯಾಥ್ಯೂ 7:28-29, ಮತ್ತಾಯ 7:28-29 ವಾಕ್ಯ ಓದಿಕೊಳ್ಳುವ. ಮತ್ತಾಯ 7:28-29. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟು ಯಾಕಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡ್ತಾ ಇದ್ದ. ಅಲ್ಲಲ್ಲಯ್ಯ, ಆತನ ಉಪದೇಶದಲ್ಲಿ ಏನಿದೆ? ಅಧಿಕಾರ ಇದೆ, ಅಭಿಷೇಕ ಇದೆ, ಸತ್ತ ಉಪದೇಶ ಅಲ್ಲ. ಆ ಉಪದೇಶ ವ್ಯಕ್ತಿಗಳ ಜೀವಿತ ಬದಲಾಯಿಸ್ತಾ ಇದೆ, ವಿಶೇಷ ಜ್ಞಾನ ಇದೆ ಅದರಲ್ಲಿ. ಅಲ್ಲಲ್ಲಯ್ಯ, ಪ್ರೈಸ್ ಗಾಡ್. ಇದು ಎಲ್ಲಿಂದ ಬಂತು? ಅಭಿಷೇಕದಿಂದ. ಹಲ್ಲೆಲೂಯಾ. ಜ್ಞಾನ ಯಾರು ಕೊಡ್ತಾನೆ? ಪರಲೋಕದ ದೇವರು. ಓದಿ, ಜ್ಞಾನೋಕ್ತಿ 2ನೇ ಅಧ್ಯಾಯ 1ರಿಂದ ಓದಿದ್ರು ತೊಂದರೆ ಇಲ್ಲ. 6 ವಾಕ್ಯ ತನಕ ಓದಿ, 7 ವಾಕ್ಯ ತನಕ ಓದಿ. ಕಂದ ನನ್ನ ಮಾತನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ನಿನ್ನ ಕಿವಿಗಳನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡ್ಕೊಳ್ಳುವಿ. ನಾವು ಹುಡುಕಬೇಕು, ಬಯಸಬೇಕು. ದೇವರ ಈ ಜ್ಞಾನ ನನಗೆ ಬೇಕು, ದೈವಿಕ ಜ್ಞಾನ ನನಗೆ ಬೇಕು, ನಾವು ಬಯಸಬೇಕು, ದಾದಿಂದ ಹುಡುಕಬೇಕು. ಪ್ರಿಯರೇ, ಮುಂದೆ ಓದಿ. ಯೆಹೋವನ ಜ್ಞಾನವನ್ನು ಕೊಡುವಾತನು. ಯಾರು ಜ್ಞಾನ ಕೊಡುವಾತನು? ಯೆಹೋವನೇ ಜ್ಞಾನ ಕೊಡುವಾತನು. ಇವರಿಗೆ ಶಾಸ್ತ್ರಾಭ್ಯಾಸ ಮಾಡಲಿಲ್ಲ, ಇವರು ವರ್ಷಗಟ್ಟಲೆ ಕಲಿಯಲಿಲ್ಲ. ಆದರೆ ಸ್ವಲ್ಪ ದಿವಸದ ಹಿಂದೆ ಇವರ ಮೇಲೆ ಒಂದು ಅಭಿಷೇಕ ಬಂದು ಹಿಡಿಯಿತು. ಆ ಅಭಿಷೇಕವು ಒಂದು ಪ್ಯಾಕೇಜ್ ಆಗಿ ಇವರ ಮೇಲೆ ಹಿಡಿದಿದೆ. ಅದರಲ್ಲಿ ಕೂಡ ಆ ಪ್ಯಾಕೇಜ್ ಒಳಗಡೆ ದೈವಿಕ ಜ್ಞಾನ ಕೂಡ ತುಂಬಲ್ಪಟ್ಟಿದೆ. ಪ್ರಿಯರೇ, ಹಲ್ಲೆಲೂಯಾ. ಅದಕ್ಕೆ ಅವರಿಗೆ ಆಶ್ಚರ್ಯ ಆಗ್ತಾ ಇದೆ. ಸಾಧಾರಣ ವ್ಯಕ್ತಿಗಳು ಮೊನ್ನೆವರೆಗೆ ಅವರು ಸಮುದ್ರ ದಂಡೆಯಲ್ಲಿ ನಿಂತುಕೊಂಡು ಈ ಒಂದು ಮೀನು ಹಿಡಿಯುತ್ತಿರುವಂತ ಈ ಒಂದು ಮೀನುಗಾರರು ಇವರು, ಅಲ್ಲಲ್ಲಿ ಬೆಸ್ತರು ಇವರು. ಅದು ಇವತ್ತು ಶಾಸ್ತ್ರಾಭ್ಯಾಸ ಗೊತ್ತೇ ಇಲ್ಲ ಇವರಿಗೆ, ಆದರೂ ಶಾಸ್ತ್ರವನ್ನು ಹೇಗೆ ಅವರು ವಿವರಿಸ್ತಾ ಇದ್ದಾರೆ. ಇವ್ರ ಮಾತಿನಲ್ಲಿ ಒಂದು ಅಧಿಕಾರ ಇದೆ, ಅದ್ಭುತಗಳು ನಡೀತಾ ಇದೆ, ಆಶ್ಚರ್ಯ ಆಗ್ತಾ ಉಂಟು ಅವರಿಗೆ. ನೋಡಿ, ಮುಂದೆ ಓದಿ. ಅಪೊಸ್ತಲಕತೆ 4:13. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನು ಅವರು ತಿಳ್ಕೊಳ್ಳಿ, ನೀವು ಅಭಿಷೇಕದೊಂದಿಗೆ ಲೋಕದಲ್ಲಿ ಸಂಚರಿಸುವಾಗ ನೀವು ಯೇಸುವಿನ ಸಂಗಡ ಇದ್ದವರಂತ ಗೊತ್ತಾಗ್ತದೆ. ಅಲ್ಲಲ್ಲೂಯ್ಯ, ಜನರಿಗೆ ಏನು ಗೊತ್ತಾಗ್ತದೆ? ಯೇಸುವಿನ ಸಂಗಡ ಇದ್ರೆ ಮಾತ್ರ ಅಸಾಧಾರಣವಾದ ರೀತಿಯಲ್ಲಿ ಲೋಕದಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯ. ಯೇಸುವಿನೊಂದಿಗೆ ಇಲ್ಲದವರಿಗೆ ಅಸಾಧಾರಣವಾದ ರೀತಿಯ ಸೇವೆ ಮಾಡಲಿಕ್ಕೆ ಆಗಲ್ಲ. ಅಲ್ಲಲ್ಲೂಯ್ಯ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಲಾಸ್ಟ್ ಕಾನ್ಫರೆನ್ಸ್ ಅಲ್ಲಿ, ಮಂತ್ರವಾದಿಗಳಿಗೊಂದು ಮಿತಿ ಮೀರೆ ಇದೆ, ಅವರಿಗೊಂದು ಮೇರೆ ಇದೆ. ಅಲ್ಲಿವರೆಗೆ ಮಾತ್ರ ಅವ್ರು ಕೆಲಸ ಮಾಡಬಹುದು, ಅದರ ನಂತರ ಅವರಿಗೆ ಮಾಡಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಅದರ ನಂತರ ಮಾಡಬೇಕಾದ ಪರಲೋಕದ ದೇವರು ಮಾತ್ರ. ದಾನಿಯೇಲನ ಸಮಯದಲ್ಲಿ ಕೂಡ ಮಂತ್ರವಾದಿಗಳು ಜೋಯಿಷರನ್ನು ಅರಸನು ಕರೆದ್ರು, ಆತನ ಕನಸಿಗೆ ಉತ್ತರ ಹೇಳಲಿಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ಮೋಶೆಯ ಸಮಯದಲ್ಲಿ ಮಂತ್ರವಾದಿಗಳು 3 ಕಾರ್ಯ ಮಾಡಲಿಕ್ಕಾಯ್ತು. 4ನೇ ಕಾರ್ಯ ಬರುವಾಗ ಅವರು ಹೇಳ್ತಾ ಇದ್ದಾರೆ, ಇದು ದೇವರ ಕೈ ಕೆಲಸವೇ. ಒಪ್ಪಿಕೊಳ್ತಾ ಇದ್ದ, ಸೋಲನ್ನು ಒಪ್ಪಿಕೊಂಡ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಓಕೆ, ಅಪಸಕತೆ 4ನೇದಕ್ಕೆ ಬನ್ನಿ. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನು ಅವರು ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನೂ ಮಾತನಾಡಲಾರದೆ ಇದ್ದರು. ಹೌದು, ದೇವರ ಮಕ್ಕಳ ಮೂಲಕ ಅದ್ಭುತಗಳು ನಡೆಯುವಾಗ, ದೇವರ ಮಕ್ಕಳನ್ನು ದೇವರು ಉಪಯೋಗಿಸುವಾಗ ಇದು ಸುಳ್ಳು ಅಂತ ಹೇಳುವುದಕ್ಕೆ ಅವರಿಗೆ ಆಗುವುದಿಲ್ಲ. ಅಲ್ಲಲಿಯ ಸತ್ಯ ಸಂಗತಿಗಳು ಕಣ್ಣ ಮುಂದೆ ನಡೆಯುವಾಗ ಇದು ಸುಳ್ಳು ಎಂದು ಸಾಧಿಸ್ಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಆದರೆ ಸೈತಾನ್ ಏನ್ ಮಾಡ್ತಾನೆ? ಬಾಯಿ ಕುತಂತ್ರಿ ಅವನು. ಮುಂದೆ ಓದಿ. ಆಮೇಲೆ ಸಭೆಯಿಂದ ಸ್ವಲ್ಪ ಹೊರಗೆ ಹೋಗಿರೆಂದು ಅವರಿಗೆ ಅಪ್ಪಣೆ ಕೊಟ್ಟು, ಈ ಮನುಷ್ಯರಿಗೆ ನಾವೇನು ಮಾಡೋಣ? ಪ್ರಸಿದ್ಧವಾದ ಒಂದು ಸೂಚಕ ಕಾರ್ಯವು ಇವರ ಮೂಲಕವಾಗಿ ನಡೆಯಿತೆಂಬುದು ಯೆರೂಸಲೇಮಿನಲ್ಲಿ ವಾಸ ಮಾಡುವವರೆಲ್ಲರಿಗೂ ಗೊತ್ತಾಗಿದೆಯಷ್ಟೇ. ಅದು ಆಗಲಿಲ್ಲವೆನ್ನುವುದಕ್ಕಾಗದು. ಆದರೆ ಇದು ಜನರಲ್ಲಿ ಇನ್ನೂ ಹಬ್ಬದಂತೆ ಮುಂದೆ ಆ ಹೆಸರನ್ನು ಎತ್ತಿ ಯಾರ ಸಂಗಡಲೂ ಮಾತಾಡಬಾರದೆಂದು. ಇನ್ನೂ ಹಬ್ಬಬಾರದು. ಸೈತಾನನ ಒಂದು ಉದ್ದೇಶ ಏನು ಗೊತ್ತುಂಟ? ಜನರಿಗೆ ಸುವಾರ್ತೆ ಹೋಗಬಾರದು, ಜನರು ಸತ್ಯ ದೇವರನ್ನು ಕಂಡುಕೊಳ್ಳಬಾರದು, ಜನರು ರಕ್ಷಣೆ ಪರಲೋಕ ರಾಜ್ಯಕ್ಕೆ ಹೋಗಬಾರದು, ಜನ ನಿತ್ಯ ಜೀವ ಪಡ್ಕೋಬಾರದು, ನಿತ್ಯ ಜೀವದ ನಿರೀಕ್ಷೆ ಲೋಕದಲ್ಲಿ ಜೀವಿಸಬಾರದು. ಸೈತಾನನ ಒಂದೇ ಒಂದು ಉದ್ದೇಶದ ಹಬ್ಬಬಾರದು. ಅದ್ಭುತ ನಡೆದ್ರಿ ಇನ್ನು ಅದು ಯಾರು ಗೊತ್ತಾಗಬಾರದು ಈ ಅದ್ಭುತದ ಬಗ್ಗೆ. ಸೈತಾನನ ಪ್ಲಾನ್ ಅವನು ಒತ್ತಲಿಕ್ಕೆ ಆತನು ಏನ್ ಮಾಡ್ತಾನೆ? ಮುಸ್ಲಿಕ್ಕೆ ಆತ ನೋಡ್ತಾನೆ, ಆದಷ್ಟು ಪ್ರಯತ್ನ ಮಾಡ್ತಾನೆ ಜನರ ಮೂಲಕವಾಗಿ. ಮುಂದೇನಾಯ್ತು ಓದಿ. ಆ ಹೆಸರನ್ನು ಎತ್ತಿ ಯಾರ ಸಂಗಡಲೂ ಆ ಹೆಸರನ್ನು ಎತ್ತಿ ಯಾರ ಸಂಗಡ ಮಾತಾಡಬಾರದು. ಅದು ಹಿಂದಿನ ವಾಕ್ಯ ಓದಿ. ಈ ಮನುಷ್ಯರಿಗೆ ನಾವೇನು ಮಾಡೋಣ? ಪ್ರಸಿದ್ಧವಾದ ಒಂದು ಸೂಚಕಾರಿ ಇವರ ಮೂಲಕವಾಗಿ ನಡೆಯಿತೆಂಬುದು ಯೆರೂಸಲೇಮಿನಲ್ಲಿ ವಾಸ ಮಾಡುವವರೆಲ್ಲರಿಗೂ ಗೊತ್ತಾಗಿದೆ ಅಷ್ಟೇ. ಅದು ಆಗಲಿಲ್ಲವೆನ್ನದಕ್ಕಾಗದು. ಆದರೆ ಇದು ಜನರಲ್ಲಿ ಇನ್ನೂ ಹಬ್ಬದಂತೆ ಮುಂದೆ ಆ ಹೆಸರನ್ನು ಎತ್ತಿ ಯಾರ ಸಂಗಡಲೂ ಮಾತಾಡಬಾರದೆಂದು. ಯಾರ ಸಂಗಡ ಮಾತಾಡಬಾರದು. ಹೆಸರನ್ನು ಎತ್ತಿದ್ರೆ ಏನಾಗ್ತದೆ ಗೊತ್ತು? ಮಾತಾಡಿದ್ರೆ ಯೇಸು ಎಂಬ ಹೆಸರನ್ನು ಎತ್ತಿ ಮಾತಾಡಿದ್ರೆ ಸಾಕು, ವ್ಯಕ್ತಿಗಳ ಜೀವಿತ ಬದಲಾಗುತ್ತದೆ. ಅಲ್ಲೂಯ್ಯ, ಪಾಪಿಗಳು ಮಾನಸಾಂತರ ಪಡ್ತಾರೆ. ಅಷ್ಟು ಮಹಿಮೆ ಇದೆ ಆ ಹೆಸರಿನಲ್ಲಿ. ಆ ಹೆಸರಿನ ಅಷ್ಟು ಶಕ್ತಿ ಇದೆ. ಸೈತಾನ ಚೆನ್ನಾಗಿ ಗೊತ್ತು ಈ ಹೆಸರಿನ ಮಹಿಮೆ. ಬೇರೆ ಯಾವ ಬೇಕಾದ ಹೆಸರು ಹೇಳಿ, ಸೈತಾನ ಹೇಳೋದೇನು ಗೊತ್ತುಂಟ? ಯಾವ ಹೆಸರು ಹೇಳಿ ನನಗೆ ತೊಂದರೆ ಇಲ್ಲ, ಈ ಒಂದು ಹೆಸರಲ್ಲಿ ನನಗೆ ತೊಂದರೆ. ಅಲ್ಲೂಯ್ಯ, ಎಲ್ಲೆಲ್ಲಿ ಸೈತಾನನು ತೊಂದರೆಯಲ್ಲಿದ್ದಾನೆ, ಸೈತಾನನು ತೊಂದರೆಯಲ್ಲಿದ್ದಾನೆ. ಈ ಹೆಸರನ್ನೆತ್ತಿ ಮಾತಾಡುವಾಗ ಸೈತಾನನು ತೊಂದರೆಗೆ ಬೀಳುತ್ತಾನೆ. ಹಲ್ಲೆಲೂಯ. ಈ ಹೆಸರನ್ನೆತ್ತಿ ಮಾತಾಡಬಾರದು. ಮುಂದೆ ಓದಿ. ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ಬರ ಕೂಡಲೊಬ್ಬರು ಆಲೋಚನೆ ಮಾಡಿಕೊಂಡು ಅವರನ್ನು ಕರೆಯಿಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ನೋಡಿ, ಲೋಕದಲ್ಲಿ ನಾವು ನೋಡ್ತೇವೆ, ಈ ಒಂದು ಹೆಸರಿನ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಬಾರದು, ಜನರಿಗೆ ತೊಂದರೆನೇ ಆಗುದು. ಮಂತ್ರವಾದಿಗಳ ಬಗ್ಗೆ ಮಾತಾಡಿ, ಮಂತ್ರವಾದಿಗಳನ್ನು ಕರೆದು ಮನೆಯಲ್ಲಿ ಇಡೀ ರಾತ್ರಿ ಮಂತ್ರವಾದ ಮಾಡುವಂಥ ವ್ಯಕ್ತಿಗಳು ಅನೇಕ ಕ್ರೈಸ್ತರಲ್ಲಿ ಇರುವುದನ್ನು ನಾನು ನೋಡಿದ್ದೇನೆ. ಈಗ ಅಲ್ಲ, ರಕ್ಷಣೆ ಹೊಂದಕ್ಕೆ ಮುಂಚೆ. ಅಲ್ಲಲ್ಲಿ ಈಗ ರಕ್ಷಣೆ ಹೊಂದಿದ ನಂತರ ಕೇಳಲ್ಪಟ್ಟಿದ್ದ ಅನೇಕರು ಈ ರೀತಿ ಮಾಡ್ತಾರೆ ಎಂಬುದಾಗಿ. ಈ ಹೆಸರು ನೀಡುವಾಗ ಮಾತ್ರ ತೊಂದರೆ ಜನರಿಗೆ. ಕಾರಣ, ಈ ಹೆಸರು ರಕ್ಷಣೆ ಕೊಡುವಂಥ ಹೆಸರಾಗಿದೆ. ಈ ಹೆಸರು ನಿತ್ಯ ಜೀವದ ನಿರೀಕ್ಷೆ ಕೊಡುವಂಥ ಹೆಸರಾಗಿದೆ. ಈ ಹೆಸರು ನಮ್ಮ ಜೀವಿತಕ್ಕೆ ಬೇಗದ ಬಿಡುಗಡೆ ಕೊಡುವಂಥ ಹೆಸರಾಗಿದೆ. ಇದು ಸೈತಾನನಿಗೆ ಇಷ್ಟ ಇಲ್ಲದ ಕಾರ್ಯವಾಗಿದೆ. ಸೈತಾನನ ರಾಜ್ಯವು ಕೆಡವುವಾಗ ಅವನು ಹಲ್ಲೆಲೂಯಾ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಅವನು ಹೇಳುವಂಥದ್ದು, ಈ ಹೆಸರನ್ನು ಎತ್ತಬಾರದು, ಹೆಸರನ್ನು ಉಪದೇಶ ಮಾಡಬಾರದು ಎಂಬುದಾಗಿ. ಆದರೆ ಒಂದು ಅಭಿಷೇಕ ಹೊಂದಿದ ಪೇತ್ರ ಯೋಹನ್ನರು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಅವ್ರು ಏನ್ ಹೇಳ್ತಾರೆ ನೋಡಿ, ಕಂಟಿನ್ಯೂ ವಾಕ್ಯ 19. ಪೇತ್ರ ಯೋಹಾನರು ಅವರಿಗೆ ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳಲಾರದೆ ಇರಲಾರೆವು. ಇದು ಪೇತ್ರ ಯೋಹನ್ನ ಅಭಿಷೇಕ ಹೊಂದಿದ ಪೇತ್ರ ಯೋಹನ್ನರ ಒಂದು ಸದುತ್ತರವಾಗಿದೆ. ಹಲ್ಲೆಲೂಯಾ. ಮುಂದೆ ಓದಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. ನಡೆದಿದ್ದ ಕಾರ್ಯಕ್ಕೋಸ್ಕರ ಜನರೆಲ್ಲರೂ ದೇವರನ್ನು ಕೊಂಡಾಡುತ್ತಾ ಇದ್ದ ಕಾರಣ ಅವರ ದೆಸೆಯಿಂದ ಸಭಿಕರು ಅಪೊಸ್ತಲರನ್ನು
ದಂಡಿಸತಕ್ಕ ಉಪಾಯವನ್ನು ಕಾಣದೆ ಅವರನ್ನು ಇನ್ನಷ್ಟು ಬೆದರಿಸಿ ಬಿಟ್ಟು ಬಿಟ್ಟರು. ಈ ಸೂಚಕ ಕಾರ್ಯದಿಂದ ಸ್ವಸ್ಥತೆ ಹೊಂದಿದ ಆ ಮನುಷ್ಯನಿಗೆ 40 ವರ್ಷಕ್ಕಿಂತ ಓಕೆ, ಅಲ್ಲಲ್ಲಿಯ ಇನ್ನಷ್ಟು ಬೆದರಿಸಿ, ಅದೇ ಬೆದರಿಕೆಗೆ ಎದ್ದಿದ್ರೆ ಅವರು ಅಭಿಷೇಕ ಹೊಂದಿದ ವ್ಯಕ್ತಿ ಜೀವ ಕೊಡುವುದಕ್ಕೆ ಸಿದ್ಧನಾಗ್ತಾನೆ, ಕ್ರಿಸ್ತನಿಗೋಸ್ಕರ ಜೀವ ಕೊಡಲಿಕ್ಕೆ ಸಿದ್ಧನಾಗ್ತಾನೆ ವಿನಃ ಕ್ರಿಸ್ತನ ಹೆಸರನ್ನು ಹೇಳುವುದನ್ನು ಬಿಡುವುದಿಲ್ಲ, ಉಪದೇಶ ಮಾಡುವುದನ್ನು ಬಿಡಲ್ಲ, ಸುವಾರ್ತೆ ಹೇಳುವುದನ್ನು ಬಿಡುವುದಿಲ್ಲ. ಇದೇ ವ್ಯಕ್ತಿತ್ವದಲ್ಲಿ ಉಂಟಾಗುವಂತ ಒಂದು ಬದಲಾವಣೆ. ಅಲ್ಲಲ್ಲಿಯ ಧೈರ್ಯಶಾಲಿಯಾಗಿ ಮಾರ್ಪಾಡ್ತಾನೆ ಅವನು, ಯಾವುದಕ್ಕೂ ಅದನ್ನು ಹೆದರುವುದಿಲ್ಲ. ಹಲಲ್ವಿಯ ಧೈರ್ಯ ಬಂದು ಬಿಡ್ತದೆ. ಅದಕ್ಕೆ ವಾಕ್ಯ ಹೇಳುದು ಜ್ಞಾನೋಕ್ತಿ 28:1 ಪ್ರಾಬ್ಸ್ 28:1 ಏನಿರುತ್ತದೆ, ದುಷ್ಟನು ಹಿಂದಟ್ಟದಿದ್ದರೆ ಓಡಿ ಹೋಗುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ಹಲ್ಲೆಲೂಯ. ಶಿಷ್ಟನು ಯಾರು? ಅಭಿಷೇಕ ಹೊಂದಿದ ಕ್ರೈಸ್ತ ವಿಶ್ವಾಸಿ. ಆಮೆನ್. ಪ್ರೈಸ್ ಗಾಡ್. ವ್ಯಕ್ತಿತ್ವ ಬದಲಾಗುತ್ತದೆ, ಅಲ್ಲಲ್ಲಿ ಜೀವಿತ ಬದಲಾಗುತ್ತೆ. ಅಭಿಷೇಕ ಬಗ್ಗೆಂತ ಮುಂಚೆ, ರಕ್ಷಣೆ ಹೊಂದಿದ ನಂತರವೂ ಕೂಡ, ನೀರಲ್ಲಿ ಮುಳುಗಿ ದಿಸೆದುಕೊಂಡ ನಂತರ ಕೂಡ ಅನೇಕ ವಿಶ್ವಾಸಿಗಳು ಜಯದ ಜೀವಿತ ಇಲ್ಲದೆ ಜೀವಿಸ್ತಾರೆ. ಅಲ್ಲಲ್ಯ, ಜಯದ ಜೀವಿತ ಇಲ್ಲ ಅನೇಕರಿಗೆ. ಗುಣಗುಟ್ಟುವಂಥದ್ದು, ದೂಷಿಸುವಂಥದ್ದು, ಇನ್ನೊಬ್ಬರ ಕುರಿತು ಮಾತಾಡುವಂಥದ್ದು, ಬೈಯುವಂಥದ್ದು, ಲೋಕ ಪ್ರಕಾರವಾಗಿ ಜೀವಿಸುವಂಥದ್ದು, ಕೆಲವು ಪಾಪಗಳಲ್ಲಿ ಜೀವಿಸುವಂಥದ್ದು ಜಯ ಇರಲ್ಲ. ಅದು ಅಭಿಷೇಕ ಬರುವಾಗ ಅವ್ರ ಜೀವಿತದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ, ಒಂದು ಮಾರ್ಪಾಟು ಉಂಟಾಗ್ತದೆ, ಒಂದು ಬದಲಾವಣೆ ಉಂಟಾಗ, ಮಾತುಗಳು ಬದಲಾಗುತ್ತದೆ, ಅವರದು ಮಾತಲ್ಲಿ ದೀನತೆ ಬರ್ತದೆ. ಹಲ್ಲೆಲೂಯಾ. ಜನರು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಮಾತ್ರವಲ್ಲದೆ ಪಾಪದ ಮೇಲೆ ಅವರಿಗೆ ಜಯ ಸಿಗುತ್ತದೆ, ದುರಭ್ಯಾಸಗಳ ಮೇಲೆ ಜಯ ಸಿಗುತ್ತದೆ. ಇದೇ ಒಂದು ಮಾರ್ಪಾಟು. ಜೀವಿತದಲ್ಲೂ ಮಾರ್ಪಾಟು ಉಂಟಾಗ್ತದೆ, ವ್ಯಕ್ತಿತ್ವದಲ್ಲೂ ಒಂದು ಮಾರ್ಪಾಟು ಉಂಟಾಗ್ತದೆ ಪ್ರಿಯರೇ. ಹಲ್ಲೆಲೂಯ. ಒಂದು ಸಾಧಾರಣವಾದಂಥ ವ್ಯಕ್ತಿ ಅಭಿಷೇಕ ಆತನ ಮೇಲೆ ಬರುವಾಗ ಅಸಾಧಾರಣ ವ್ಯಕ್ತಿಯಾಗಿ ಆತನು ಬದಲಾಗುತ್ತಾನೆ. ಇದು ನಡೆಯುವಂಥ ಎರಡನೇ ಕಾರ್ಯವಾಗಿದೆ. ಹಲ್ಲೆಲೂಯ. ಮೂರನೇದಾಗಿ ನಾವು 1 ಸಾಮುವೇಲ 10ನೇ ಅಧ್ಯಾಯ 9-12 ವಾಕ್ಯ ಯಾವುದು? 1 ಸಾಮುವೇಲ್ ಚಾಪ್ಟರ್ 10, 9-12. ಸೌಲನು ಸಾಮುವೇಲನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಅದೇ ದಿನದಲ್ಲಿ ಆ ಎಲ್ಲ ಗುರುತುಗಳು ಸಂಭವಿಸಿದವು. ಅವನು ದೇವಗಿರಿಗೆ ಬಂದ ಕೂಡಲೇ ಪರವಶವಾದ ಪ್ರವಾದಿ ಸಮೂಹವು ತನ್ನೆದುರಿಗೆ ಬರುವುದನ್ನು ಕಂಡನು. ದೇವರ ಆತ್ಮವು ಅವನ ಮೇಲೆ ಬಂದುದರಿಂದ ಅವನು ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು. ಅವನು ಪರವಶನಾಗಿ ಮಾತಾಡುವುದನ್ನು ಗುರುತಿನವರು ಕಂಡು ತಮ್ಮ ತಮ್ಮೊಳಗೆ, ಕೀಷನ ಮಗನಿಗೆ ಏನಾಯಿತು? ಸೌಲನು ಪ್ರವಾದಿಗಳಲ್ಲಿದ್ದಾನೋ ಎಂದು ಮಾತಾಡಿಕೊಳ್ಳುತ್ತಿರುವಾಗ ಆ ಸ್ಥಳದವನೊಬ್ಬನು, ಹಾಗಾದರೆ ಇವರ ತಂದೆ ಯಾರು ಎಂದು ಕೇಳಿದನು. ಈ ಸಂಗತಿಯಿಂದ ಸೌಲನು ಪ್ರವಾದಿಗಳಲ್ಲಿದ್ದಾನೋ ಎಂಬ ಗಾದೆ ಹುಟ್ಟಿತು. ಅವನು ಪ್ರವಾದಿಸಿ ಆದ ಮೇಲೆ, ಹಲ್ಲೆಲೂಯಾ, ಒಂದು ಆತ್ಮಿಕವಾದಂಥ ಜೀವಿತಕ್ಕೆ, ಒಂದು ಲೌಕಿಕವಾದಂಥ ಕ್ಷೇತ್ರದಿಂದ ಆತ್ಮಿಕವಾದಂಥ ಮಂಡಲಕ್ಕೆ ಒಬ್ಬ ವ್ಯಕ್ತಿ ಅಭಿಷೇಕ ಬರುವಾಗ ಪ್ರವೇಶ ಮಾಡುತ್ತಾನೆ. ನಾನು ಆವಾಗಲೇ ಹೇಳಿದಂತೆ, ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರತ್ವದಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡರೂ ಅನೇಕರ ಜೀವಿತದಲ್ಲಿ ವ್ಯತ್ಯಾಸ ಇರುವುದಿಲ್ಲ, ಆತ್ಮಿಕತ್ವ ಇರುವುದಿಲ್ಲ. ಅಂಥವರ ನಿಮಿತ್ತವಾಗಿ ಏನಾಗ್ತದೆ, ಅನೇಕ ಜನರು ಹಿಂಜಾರಿ ಹೋಗುತ್ತಾರೆ ಅವ್ರ ಜೀವಿತ ನೋಡಿ. ಈ ವ್ಯಕ್ತಿಗೂ ನನಗೂ ಏನು ವ್ಯತ್ಯಾಸ, ಈ ವ್ಯಕ್ತಿಗೂ ಲೋಕ ಜನರಿಗೆ ಏನು ವ್ಯತ್ಯಾಸ, ಇವನು ಯೇಸು ನಂಬಿದ್ದಾನೆ, ಆರಾಧನೆ ಮಾಡ್ತಾನೆ, ಆದರೆ ಇವನ ಜೀವಿತದಲ್ಲಿ ಬದಲಾವಣೆ ಇಲ್ಲವಲ್ಲ ಎಂಬುದಾಗಿ ಹೇಳಿ ಆ ವ್ಯಕ್ತಿಯನ್ನು ನೋಡಿಕೊಂಡು ಎಷ್ಟೋ ಜನ ಹಿಂಜಾರಿ ಹೋಗುವಂಥವರು ಕೂಡ ಇರ್ತಾರೆ. ಅಲ್ಲಲ್ಲಿಯ. ಆದರೆ ಯಾವಾಗ ಅಭಿಷೇಕ ಬರ್ತದೋ ಅವನಿಗೆ ನೂತನ ಹೃದಯ ಸಿಗುತ್ತದೆ. ಮಾತ್ರವಲ್ಲ, ಲೌಕಿಕ ಕ್ಷೇತ್ರದಿಂದ ಆತ್ಮಿಕವಾದ ಕ್ಷೇತ್ರಕ್ಕೆ, ಲೌಕಿಕ ಮಂಡಲದಿಂದ ಆತ್ಮಿಕ ಕ್ಷೇತ್ರಕ್ಕೆ ವ್ಯಕ್ತಿಯು ಆತನು ಎಂಟ್ರಿ ಆಗುತ್ತಾನೆ, ಒಂದು ಪ್ರವೇಶ ಮಾಡುವ ಆತನಾಗಿರುತ್ತಾನೆ. ಪ್ರಿಯರೇ, ಇಲ್ಲಿ ಸೌಲನ್ನು ನೋಡುವಾಗ ಎಲ್ಲರೂ ಆಶ್ಚರ್ಯ ಮಾತಾಡ್ತಾರೆ, ಇವನೇ ಕೀಷನ ಮಗನ, ಇವನೇ ಸೌಲನ ಎಂಬುದಾಗಿ ಅವರು ಹೇಳಿಕೊಂಡು ಮಾತಾಡುವಂಥದ್ದನ್ನು ಕಾಣ್ತೇವೆ. ಹಾಗಾದರೆ ಅಭಿಷೇಕ ಬಂದ ನಂತರ ನಿಮ್ಮನ್ನು ನೋಡಿಕೊಂಡು ಜನರು ಆಶ್ಚರ್ಯದಿಂದ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊನ್ನೆವರೆಗೆ ಈ ರೀತಿ ಜೀವಿಸಿದ್ದಂಥ ವ್ಯಕ್ತಿ, ಮೊನ್ನೆವರೆಗೆ ಈ ರೀತಿಯಲ್ಲಿದ್ದಂಥ ವ್ಯಕ್ತಿ ಸಡನ್ಲಿಯಾಗಿ ಬದಲಾವಣೆ ಹೇಗೆ ಬಂತು ಜೀವಿತದಲ್ಲಿ, ಹೇಗೆ ಆತ್ಮಿಕ ಭಯಭಕ್ತಿ ಹೇಗೆ ಬಂತು ಇವತ್ತಿನಲ್ಲಿ. ಈಗ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಗಂಟೆಗಟ್ಟಲೆ ಅನ್ಯ ಭಾಷೆ ಮಾತಾಡ್ತಾ ಇದ್ದಾನೆ, ಗಂಟೆಗಟ್ಟಲೆ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ, ಹೆಚ್ಚಾಗಿ ಸತ್ಯವೇದ ಓದ್ತಾ ಇದ್ದಾನೆ, ದೇವರ ವಿಷಯಕ್ಕೆ ಪ್ರಥಮ ಸ್ಥಾನ ಕೊಡ್ತಾ ಇದ್ದಾನೆ, ಪ್ರವಾದಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಹೇಗೆ ಬಂತು ಬದಲಾವಣೆ? ಅಭಿಷೇಕದಿಂದ. ದೇವರ ಸಮ್ಮುಖ ಎದ್ದು ನಿಲ್ಲೋಣ ಪ್ರಿಯರೇ. ಇನ್ನೂ ಅನೇಕ ವಿಷಯಗಳುಂಟು,
ನನಗೆ ಗೊತ್ತಿಲ್ಲ, ಇನ್ನೊಂದು ಕ್ಲಾಸ್ ಕೂಡ ಅಭಿಷೇಕದ ಬಗ್ಗೆ ಕೊಡಬೇಕಾಗೋದು. ಯಾಕಂದರೆ ಯಾರಿಗೆ ಅಭಿಷೇಕ ಸಿಗುತ್ತದೆ ಎಂಬುದಾಗಿ ಕೂಡ ಅನೇಕ ವಿಚಾರಗಳನ್ನು ಕಲೀಲಿಕ್ಕೆ ಉಂಟು. ಹಲ್ಲೆಲೂಯಾ. ನನಗೆ ಹಲ್ಲೆಲೂಯಾ ಈ ಸಮಯದಲ್ಲಿ ಹಲ್ಲೆಲೂಯಾ ಬೇರೆ ಕಡೆ ಹೋಗ್ಲಿಕ್ಕೆ ಇರುವ ನಿಮಿತ್ತವಾಗಿ ನೆಕ್ಸ್ಟ್ ಸೇವಕರು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಬಿಟ್ಟು ಕೊಡ್ತೇನೆ ಪ್ರಿಯರೇ. ಅದಕ್ಕಿಂತ ಮುಂಚೆ ನಾವು ದೇವ ಸಮ್ಮುಖ ಎದ್ದು ನಿಲ್ಲೋಣ. ಈ ಅಭಿಷೇಕ ನನಗೆ ಬೇಕು ಎಂಬುದಾಗಿ ಕೇಳಿಕೊಳ್ಳ್ರಿ. ಅಭಿಷೇಕ ಬರುವಾಗ ಅನೇಕ ವ್ಯತ್ಯಾಸಗಳು ಉಂಟಾಗುತ್ತದೆ. ಅಧಿಕಾರ ಬರುತ್ತೆ. ಇವತ್ತು ನಾವು ಕಲಿತೆವು, ನಮಗೊಂದು ಅಧಿಕಾರ ಸಿಗುತ್ತದೆ. ಪ್ರಕೃತಿಯ ಮೇಲೆ ಅಧಿಕಾರ, ಮರಣದ ಮೇಲೆ ಒಂದು ಅಧಿಕಾರ, ರೋಗಗಳ ಮೇಲೆ ಒಂದು ಅಧಿಕಾರ, ಮಂತ್ರವಾದ ಶಕ್ತಿಗಳ ಮೇಲೆ ಒಂದು ಅಧಿಕಾರ, ದುರಾತ್ಮ ಶಕ್ತಿಗಳ ಮೇಲೆ ಒಂದು ಅಧಿಕಾರ ನಮಗೆ ಸಿಗುತ್ತದೆ. ಅದು ಮಾತ್ರವಲ್ಲದೆ ನಮ್ಮ ವ್ಯಕ್ತಿತ್ವ ಬದಲಾಗುತ್ತದೆ, ನಮ್ಮ ಜೀವಿತ ಬದಲಾಗುತ್ತದೆ. ಲೌಕಿಕವಾದ ಮಂಡಲದಿಂದ ನಾವು ಆತ್ಮಿಕ ಮಂಡಲದಲ್ಲಿ ನಾವು ಪ್ರವೇಶ ಮಾಡ್ತೇವೆ ಎಂಬುದಾಗಿ ಇವತ್ತು ನಾ ಧ್ಯಾನದಲ್ಲಿ ಕಲಿತುಕೊಂಡಿದ್ದೆ ಪ್ರಿಯರೇ. ನಮ್ಮನ್ನೇ ದೇವರ ಕೈಗೆ ಒಪ್ಪಿಸಿ ಕೊಡುವ. ಇಲ್ಲಿ ಬಲವಾದ ದೇವರ ಸಾನ್ನಿಧ್ಯ ಹಿಡಿದು ಬಂದಿದೆ ಪ್ರಿಯರೇ. ಬಲವಾದ ಸಾನ್ನಿಧ್ಯ ಅನುಭವ ಮಾಡ್ತಾ ಇದ್ದೇನೆ. ರಕಟ ಲಮ ಸೆಕಟರು ಈ ಅಭಿಷೇಕವನ್ನು ಬಯಸಿರಿ ಪ್ರಿಯರೇ. ಈ ಅಭಿಷೇಕ ಬರುವಾಗ ನಿಮ್ಮ ಮೇಲೆ ಅಲ್ಲಲಿಯ ನಿಮ್ಮನ್ನು ಅಲ್ಲಲಿಯ ಕಟ್ಟಿ ಹಾಕಿದ ನೊಗಗಳು ಅದು ಮುರಿಯಲ್ಪಡುವಂಥದ್ದಾಗಿದೆ. ಕೆಲವು ರೋಗಗಳು ಬಿಟ್ಟು ಹೋಗುವಂಥದ್ದಾಗಿದೆ. ಶರೀರವು ಫ್ರೀ ಆಗ್ಲಿಕ್ಕೆ ಹೋಗುತ್ತದೆ. ರಾಮ ಶೇಕೆ ಟೋರೋ ಕೋರೋ ರೋಕತೋ ಲೇವಾಸಕ್ಕೆ ದೇವರ ಕರೆಗೆ ಒಪ್ಪಿಸಿಕೊಡುವ. ನೀವು ಪ್ರಾರ್ಥನೆ ಮಾಡಿ, ದೇವರೇ ನನ್ನನ್ನು ಅಭಿಷೇಕಿಸುವುದಕ್ಕೆ ಕೇಳಿಕೊಳ್ಳ್ರಿ. ದೇವರೇ ಯೇಸುವೆ ನನ್ನ ಅಭಿಷೇಕ ಮಾಡು. ಪರಿಶುದ್ಧಾತ್ಮನೇ ನನ್ನನ್ನು ಅಭಿಷೇಕಿಸಿ ಕೇಳಿಕೊಳ್ಳ್ರಿ. ರಬ ಶಕ ಟಕ ಲಮ ಶೇಂದೆ ಲೆಮೆ ಸೆಕೆ ಟುರ ರದಲ ಸೆಕೆಟು ರೋಕತು ರಿಂಬಾತ ಸೇಟು ರೋಂಡೋ ಲಿವ ಅಲ್ಲಿಯ ಪ್ರಾರ್ಥನೆ ಅವಶ್ಯಕತೆ ಉಳ್ಳವರು ಮುಂದಕ್ಕೆ ಬರಬಹುದು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಬಂದಾಗ ಆರೋಗ್ಯವು, ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಆರೋಗ್ಯವು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ, ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು, ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಮೃದ್ಧಿಯು. ಓ ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು, ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು. ಓ ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀನು ಬಂದಾಗ ಬದಲಾವಣೆಯು, ನೀವು ಬಂದಾಗ ಅಧಿಕಾರವು, ನೀವು ಬಂದಾಗ
ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಸ್ವಸ್ಥತೆಯು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಓ ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಶಬರಮನ ಸಕದರವ ಶಿವರಮನ ಬರಬರಬರಬ ರವಲವ ಸಕದುರಬಲ. Thank you, Lord. We worship you, we adore you, Lord. Thank you, Lord. Hallelujah. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹೃದಯದ ಆಳದಿಂದ ದೇವರ ಬಳಿ ಕೇಳಿಕೊಳ್ಳ್ರಿ. ಯೇಸಪ್ಪ, ನನ್ನನ್ನು ಆತ್ಮನಿಂದ ಅಭಿಷೇಕ ಮಾಡು, ನನಗೆ ಅಧಿಕಾರ ಬೇಕು, ಈ ಬಲ ನನಗೆ ಬೇಕೆಂಬುದಾಗಿ ಕೇಳಿಕೊಳ್ಳ್ರಿ. ಹಾಲಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೋಹನ್ನನ ಸುವಾರ್ತೆ 7ನೇ ಅಧ್ಯಾಯ 37, 38, 39 ವಾಕ್ಯದಲ್ಲಿ, ಜಾತ್ರೆಯ ಕೊನೆಯ ದಿವಸದಲ್ಲಿ ಕರ್ತನ ಯೇಸು ಸ್ವಾಮಿ ಈ ರೀತಿಯಲ್ಲಿ ನಿಂತು ಹೇಳಿದನು, ಯಾರಿಗಾದರೂ ಬಾಯಾರಿಕೆ ಆಗಿರುವುದಾದರೆ ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನ ನಂಬಿದವನು ಹೊಟ್ಟೆಯ ಒಳಗಿಂದ ಜೀವಕರವಾದ ನದಿಗಳು ಹರಿಯುವು ಎಂಬುದಾಗಿ ಆತನು ಹೇಳಿದ್ದಾನೆ. ಅಲ್ಲಿ ಈ ಸಮಯದಲ್ಲಿ ನಾವು ಆಳದಿಂದ ದಾಹದಿಂದ ಕೇಳಿಕೊಳ್ಳೋಣ, ನನಗೆ ಪವಿತ್ರ ಆತ್ಮನ ಅಭಿಷೇಕ ನನಗೆ ಬೇಕು ಸ್ವಾಮಿ, ಪವಿತ್ರ ಆತ್ಮನಿಂದ ನಾನು ತುಂಬಿಸು, ಪವಿತ್ರ ಆತ್ಮನಿಂದ ನಾನು ತುಂಬಿಸಬಹುದೇ ಕೇಳಿಕೊಳ್ಳ್ರಿ. ಓ ಹಾಲು ಬಯಸಿರಿ, ಆಳದಿಂದ ಕೇಳಿಕೊಳ್ಳ್ರಿ. ಕರ್ತನೆ ಕೊಡು ಕೊಡು. ಪ್ರಾರ್ಥಿಸಿ ಪ್ರಾರ್ಥಿಸಿ, ಎರಡು ಕರಗಳನ್ನು ಮುಂದಕ್ಕೆ ಚಾಚಿ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಬಳಿ ಕೇಳಿಕೊಳ್ಳ್ರಿ. ಏಸಪ್ಪ, ನನ್ನನ್ನು ಆತ್ಮನಿಂದ ಅಭಿಷೇಕ ಮಾಡು, ಆತ್ಮನ ಶಕ್ತಿ ನನ್ನ ತುಂಬಿಸು, ನನ್ನ ಒಳಗಿಂದ ಜೀವಕರ ನದಿಗಳು ಹರಿಯಬೇಕು, ಅದು ಅನೇಕರ ದಾಹವನ್ನು ತೀರಿಸಬೇಕೆಂಬುದೇ ಕೇಳಿಕೊಳ್ಳ್ರಿ. ರೇತೆ ಲಿಮ ಸೊಕೊ ಟೊರು ರೋಟೋ ಲಿಮ ಸಕ ಚುರ ರಂಡ ಸಂಡ ಸಂಡ ರಂಡ ರೇಖೆ ಠೇಕೆ ಲೇವೆ ಸೆಕೆ. ಪ್ರಾರ್ಥಿಸಿ ಪ್ರಾರ್ಥಿಸಿರಿ, ಪ್ರತಿಯೊಬ್ಬರು ಪ್ರಾರ್ಥಿಸಿರಿ. ದೇವರೇ, ಯೇಸುವೆ ಯೇಸುವೆ ಕೇಳಿ, ಅಪ್ಪ ನನ್ನನ್ನು ತುಂಬಿಸು, ನನ್ನನ್ನು ತುಂಬಿಸು, ನನ್ನ ಅಭಿಷೇಕ ಮಾಡು. ರೋಕೋ ಶೇಖರ್ ರೇಬರ ಅಭಿಷೇಕ ಆಗುವಾಗ ಹಲ್ಲೆಲೂಯಾ, ನಿಮ್ಮ ಶರೀರದ ಕಟ್ಟುಗಳು ಬಿಚ್ಚಲ್ಪಡುತ್ತವೆ, ಮಂತ್ರವಾದ ಕಟ್ಟುಗಳು ಬಿಚ್ಚಲ್ಪಡುತ್ತದೆ, ರೋಗದ ಕಟ್ಟುಗಳು ಬಿಚ್ಚಲ್ಪಡುತ್ತದೆ. ಓ, ನಿಮ್ಮ ಕಣ್ಣೀರು ನೀಗಿಸಲ್ಪಡುತ್ತದೆ, ಅಸಮಾಧಾನಗಳು ಬಿಟ್ಟು ಹೋಗುತ್ತವೆ, ಕೆಲವೊಂದು ಶಾಪಗಳು ಮುರಿಯಲ್ಪಡುತ್ತದೆ. ಓ ರಬ ಶಕ ಟಕ ಟಕ, ನೀವು ಅನ್ಯ ಭಾಷೆ ಮಾತನಾಡ್ತೀರಿ, ವರಗಳು ರಿಲೀಸ್ ಆಗುತ್ತದೆ, ನಿಮ್ಮ ಜೀವಿತ ವರಗಳು ರಿಲೀಸ್ ಆಗ್ಲಿಕ್ಕೆ ಹೋಗುತ್ತದೆ, ದರ್ಶನಗಳನ್ನು ಕಾಣುತ್ತೀರಿ. ಓ ರಾಮ ಶಕ ಟೋಕೋ ರೇಂದೆ ಶೇಕೆ ಜೇಕೆ ಲೆಬ ರಿಬಾ ಸಕ ಟೊರೋ ಟೊರೋ. ಪ್ರಾರ್ಥಿಸಿ ಪ್ರಾರ್ಥಿಸಿ, ಆಳವಾಗಿ ಪ್ರಾರ್ಥಿಸಿ. ಹಾಲೆಲೂಯಾ, ದಾದಿಂದ ಪ್ರಾರ್ಥಿಸಿ. ಕೇಳಿಕೊಳ್ಳುವನು ಹೊಂದುವನು, ಕೇಳಿಕೊಳ್ಳುವನು ಹೊಂದುವವನು. ರಾಮ ಶಕ ಜಗ ರೇತೆ ರಬ ಶಿಕ ರೋಬೋ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಂದನೆ ವಂದನೆ ಯೇಸಪ್ಪ, ವಂದನೆ ವಂದನೆ ವಂದನೆ. ರೇಖೆ ಜೇಕೆ ಲೆಬ ಶಿಕ ರಬ. ಎಸ್ 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 ಎಸ್, ಕೇಳಿಕೊಳ್ಳಿ 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 ಕೇಳಿಕೊಳ್ಳಿ. ರೊಕಟ ಲಮನ ಶಬನ ಶಿಬನ ರಬಲ ಸಂದಲ ರಬದ ಅರ್ಬ ಲೆಮೆ ಸೆಕೆ ಟುರು ರಬ 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 ಶಿವರಮ ನಮಸಕ ರಿಬಲ ಬರ 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 ಬ ರಕಲಮ ಸೆಕೆ ತರ ತಲ ಶಿಬ್ರಲಬ ಸಿಬ್ರಲಬ ಸಿಬ್ರಲ ರಕ ಶಕ ಲಮ ಸೆಕೆ ತುರು ರೋಂದ ಸೊಂದ ಜೊಂದ ರಿಬ ಲಮ. ಕೇಳಿ 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 ಕೇಳಿ. ಆತನ ಇಲ್ಲಿ ಚಲಿಸ್ತಾ ಇದ್ದಾನೆ, ಆತನ ಇಲ್ಲಿ ಚಲನೆ ಇದೆ, ಆತನ ಬಲವಾದ ಸಾನ್ನಿಧ್ಯದಲ್ಲಿ ಇಳಿದು ತುಂಬಲ್ಪಟ್ಟಿದೆ. ನಾನು ನೋಡ್ತಾ ಇದ್ದೇನೆ ಆತ್ಮದಲ್ಲಿ ಮೇಘದ ಹಾಗೆ ಒಂದು ಸ್ನೋ ಬಿದ್ದ ರೀತಿಯಲ್ಲಿ. ಓ ರಿಬ ಶಕರ, ಇಲ್ಲಿ ಆತನ ಮಹಿಮೆ ತುಂಬಲ್ಪಟ್ಟಿದೆ. ನಾನು ನೋಡ್ತಾ ಇದ್ದೇನೆ ಆತ್ಮದಲ್ಲಿ. ಓ ರಬ ಶಕ ರಬ 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 ಶಕ ರಬ 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 ರಬ. ಹಾಲಲ್ಲಿ ಒಂದು ಸ್ನೋ ಎಲ್ಲ ಕಡೆ ಆವರಿಸಿರುವ ಹಾಗೆ ಆತನ ಮಹಿಮೆ ಆಲದಲ್ಲಿ ತುಂಬಲ್ಪಟ್ಟಿದೆ ಪ್ರಿಯರೇ. ರೇಮೆ ಶೇಕೆ ರೇಂದೆ ಲೇದೆ ರೇಗೆ ಶೇಕೆ ರೇಬೆ. ಈ ಅಭಿಷೇಕ ಅಲ್ಲಿ ಈ ಪ್ರಸನ್ನತೆ ಕೇವಲ ಅಭಿಷೇಕ ಮಾತ್ರ ಕೊಡುವುದು ಮಾತ್ರವಲ್ಲ, ಕೆಲವು ಗಿಫ್ಟ್ಗಳನ್ನು ಅವರ ಗೈಸುತ್ತದೆ, ಕೆಲವು ವರಗಳನ್ನು ಅದು ರಿಲೀಸ್ ಮಾಡ್ಲಿಕ್ಕೆ ಹೋಗ್ತದೆ. ಈ ಪ್ರಸನ್ನತೆಯು ಕೆಲವು ಸೌಖ್ಯಗಳನ್ನು ಕೊಡುತ್ತದೆ, ಕೆಲವು ಮಂತ್ರದ ಕಟ್ಟುಗಳನ್ನು ಹೊಡಿಲಿಕ್ಕೆ ಹೋಗುತ್ತದೆ. ಈ ಪ್ರಸನ್ನತೆಯು ಕೆಲವು ಬಿಡುಗಳನ್ನು ಕೊಡ್ಲಿಕ್ಕೆ ಹೋಗ್ತಾ ಇದೆ. ಶಬರ ಶೇಕೆ ರೋಕೋ ಶಿಬ ರೇಖೆ ಲೆಮೆ ಸೇಕೆ ತುರಂದ. ನಿರ್ವಾಕ್ಯದ ಏಷ 60:20, ನಿನ್ನ ಕಣ್ಣೀರು ನೀಗಲ್ಪಡುತ್ತದೆ. ಹಾಲೆಲೂಯಾ. ರಮ ಶಕ ರಬಲ
ರೇಂದೆ ಸೇದೆ, ಇನ್ನು ನಿನಗೆ ಕಣ್ಣೀರಿಲ್ಲ, ಇನ್ನು ನಿನಗೆ ಗೋಳಾಟ ಇಲ್ಲ. ಇಲ್ಲಿವರೆಗೆ ಯಾವ ವಿಷಯಕ್ಕ ಕಣ್ಣೀರಿಟ್ಟಿಯೋ ಅದು ಇವತ್ತಿಗೆ ಸ್ಟಾಪ್ ಆಗ್ಲಿಕ್ಕೆ ಹೋಗುತ್ತದೆ. ರಗಲ ಸೆಟ್ ರೋಟೋ ರಿಬಲ, ಅಭಿಷೇಕದ ಶಕ್ತಿ, ಅಭಿಷೇಕದ ಬಲ ಕೆಲವೊಂದನ್ನು ಬದಲಾಯಿಸ್ಲಿಕ್ಕೆ ಹೋಗುತ್ತದೆ. ಕೆಲವು ಸಿಚುವೇಶನ್ ಬದಲಾಯಿಸ್ಲಿಕ್ಕೆ ಹೋಗುತ್ತದೆ. ಅಲ್ಲಲ್ಲಿ ಕೆಲವು ಪರಿಸ್ಥಿತಿಗಳನ್ನು ನಿಯಂತ್ರಿಸ್ಲಿಕ್ಕೆ ಹೋಗುತ್ತದೆ. ರಾಗ ಶಾಖ ಡಬ ರಬ ರೇತೆ ಲೇಮೆ ಶೇಕೆ ಡೋರು ರೋ 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 ರಿಬ ಲಬ ಸಗರ. ದೇವರ ಯೇಸುವಿನ ನಾಮದಲ್ಲಿ ಇವರ ಮೇಲೆ ಅಭಿಷೇಕ ರಿಲೀಸ್ ಆಗಲಿ, ಪವಿತ್ರಾತ್ಮನ ಶಕ್ತಿ ರಿಲೀಸ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ವರಗಳು ಬಿಡುಗಡೆ ಆಗಲಿ, ವರಗಳು ಬಿಡುಗಡೆ ಆಗಲಿ. ರೈಟ್ ನಾವು ಕನಸುಗಳನ್ನು ದರ್ಶನಗಳನ್ನು ಕಾಣಲಿ, ದರ್ಶನಗಳು ಪ್ರಕಟವಾಗಲಿ. ಓ ದೇವದೂತರನ್ನು ಕಾಣಲಿ. ರಬ ಶೇಂಡೋ ರೇ ಬೋ ಟೋ ಶೋ 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 ಶೋ. ಯಸ್ ಯಸ್ ಯಸ್. ಫೈರ್ ಅನಾಯಿಂಟಿಂಗ್ ರಿಲೀಸ್ ಆಗಲಿ, ಫೈರ್ ಅನಾಯಿಂಟಿಂಗ್ ರಿಲೀಸ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ವ್ಯತ್ಯಾಸಕದ ಅನುಭವ ಆದ ಮುಂದೆ ಬಂದು ಸಾಕ್ಷಿ ಹೇಳ್ಬೋದಾ? ಮುಂದೆ ಬನ್ನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇಲ್ಲಿ ನಿಂತಾಗ ನನಗೆ ವ್ಯತ್ಯಾಸ ಅಂದರೆ ಬರೀ ರೊಟ್ಟಿಗಳು, ತುಂಬ ಹೈಟ್ ರೊಟ್ಟಿಗಳು ಫುಲ್ಲು ಕಾಣ್ತಾ ಇತ್ತು ಇಲ್ಲಿ. ಆಮೇಲೆ ಮತ್ತೆ ಚಪಾತಿಗಳು ಈ ಥರ ಕಾಣ್ತಾ ಇತ್ತು. ನಾನು ಇದೇನಂತ ಮತ್ತೆ ಸತ್ತೋಗಿದ್ದಾರೆ ಆಲ್ರೆಡಿ, ಅವ್ರನ್ನ ಕರ್ಕೊಬರ್ತಾ ಇದ್ದಾರೆ ಈ ಸ್ಥಳದಲ್ಲಿ. ಅವ್ರು ಎದ್ದು ನಿಲ್ಲೋದನ್ನ ದೇವರಾತ್ಮ ನನಗೆ ತೋರಿಸ್ತಾ ಇದ್ರು. ಮತ್ತು ಇನ್ನೊಂದು ತೋರಿಸ್ತಾ ಇದ್ರು, ಒಂದು ಚಾರ್ಟ್ ಅಂದರೆ ಪೇಪರ್ ಥರ ಇತ್ತು. ಪೇಪರಲ್ಲಿ ಅದು ದೇವರಾತ್ಮ ಹೇಳ್ತಾ ಇದ್ರು, ಜೀವಬಾಧ್ಯರ ಪಟ್ಟಿ ಅಂತ ದೇವರಾತ್ಮ ಹೇಳ್ತಾ ಇದ್ರು ನನಗೆ. ಅದರಲ್ಲಿ ಕೆಲವೊಂದು ಹೆಸರುಗಳನ್ನ ದೇವರಾತ್ಮ, ಅದರಲ್ಲಿ ನನಗೆ ಪ್ರಕಾಶ್ ಕುಮಾರ್ ಅಂತ ಒಂದು ಹೆಸರನ್ನ ದೇವರಾತ್ಮ ನನಗೆ ತೋರಿಸ್ತಾ ಇದ್ರು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ಲಾರ್ಡ್. ನನ್ನ ಹೆಸರು ಸುಪ್ರಿಯಾ ಅಂತ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರು ನಮಗೆ ಇಲ್ಲಿ ಬರಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅಂದರೆ ನನ್ನ ಫ್ಯಾಮಿಲಿ ಬಗ್ಗೆ ಅಂದರೆ ದೇವರಿಗೆ ಕರ್ತನಿಗೆ ಗೊತ್ತು, ಮತ್ತು ಇಲ್ಲಿರೋರಿಗೆ ಅನೇಕರಿಗೆ ಗೊತ್ತು. ಅದೇ ವಿಷಯನ ಇಟ್ಕೊಂಡು ನಾನು ಚಿಂತೆ ಮಾಡ್ತಾ ಇದ್ದೆ. ಅಂದರೆ ಆ ಚಿಂತೆ ಯಾವ ರೀತಿ ನನಗೆ ಬರ್ತದೆ ನಂಗೆ ಗೊತ್ತಿರಲಿಲ್ಲ. ಆದರೆ ದೇವರು ಪದೇ ಪದೇ ಹೇಳ್ತಾ ಇದ್ರು, ಅಂದರೆ ಆ ಚಿಂತೆ ಮಾಡಬೇಡ. ಆದರೆ ದೇವರ ಆತ್ಮನು ನನಗೆ ಅಂದರೆ ಕರ್ತನ ನನಗೆ ಅಂದರೆ ಹೇಳಿದಂದರೆ ದೇವರ ಆತ್ಮನಿಂದ ತುಂಬಲ್ಪಡುವಾಗ ಆ ಎಲ್ಲ ಚಿಂತೆಗಳು ನೀನನ್ನು ಬಿಟ್ಟು ಹೋಗ್ತದೆ. ನಾನು ನಂಬ್ತೇನೆ, ದೇವರ ಆತ್ಮನು ಈ ದಿನ ನನ್ನನ್ನು ತುಂಬಿಸಿದ್ದಾನೆ. ಇನ್ನೊಂದು ನನ್ನ ಆತ್ಮಿಕ ಓಟವನ್ನು ನಾನು ಸ್ಥಿರಚಿತ್ತದಿಂದ ಒಂದೇ ರೀತಿಯಲ್ಲಿ ಓಡಲಿಕ್ಕೆ ದೇವರು ನನಗೆ ಈ ದಿನ ಸಹಾಯ ಮಾಡಿದ್ದಾನೆ, ಅಭಿಷೇಕ ಮಾಡಿದ್ದಾನೆ ಅಂತ ನಂಬ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ, ಮಾರ್ಕ್ 5:19-20 ಓದಿ. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇವತ್ತು ದಿನ ಆರಾಧನೆ ಮಾಡುವಾಗ ನನಗೆ ಒಂದು ದೃಶ್ಯ ನೋಡಿದೆ. ನಾನು ಒಂದು ಬಿಳಿ ಪಾರಿವಾಳ ರೂಪದಲ್ಲಿ ಬರುವುದು. ಮತ್ತೆ ಇಲ್ಲಿ ನಾನು ಇದ್ದಾಗ ಏನೋ ಒಂದು ಬಿಳಿ ಬಟ್ಟೆ ಉಡುಪಿನ ದರ್ಶನ ನೋಡಿದೆ. ಅವು ನನಗೆ ಬರಬೇಕು ಒಂಥರ ಒಂದೊಂದು ಹೊಸ ಅನುಭವಗಳಾಯ್ತು ನನಗೆ. ಯಾವತ್ತು ನನಗೆ ಆಸಕ್ತಿ ಇಲ್ಲದ ಇಲ್ಲಿ ಬಂದ ಮೇಲೆ ನನಗೆ ಒಂಥರ ಆಸಕ್ತಿ ಆಯ್ತು. ಇಲ್ಲಿ ನಿಂತಾಗ ಕೆಲವೊಂದು ದರ್ಶನಗಳನ್ನು ನಾನು ನೋಡ್ತಾ ಇದ್ದೆ. ಆವಾಗ ದೇವ್ರ ದರ್ಶನವನ್ನು ನಾನು ನೋಡಿದೆ. ಅಲ್ಲಿ ದೇವ್ರ ಬಿಳಿ ಬಟ್ಟೆ ಧರಿಸಿದ್ದು ಉಡುಪು ನಂಗೆ ಇವತ್ತು ದಿನದಲ್ಲಿ ತೋರಿಸಿತ್ತು. ಆದರೆ ತುಂಬ ನನ್ನ ಲೈಫಲ್ಲಿ ಚೇಂಜಸ್ ಆಗಿದೆ. ಇಲ್ಲಿ ನಾನು ನಿಂತಾಗ ಏನೋ ಒಂದು ಹೊಸ ಅನುಭವಗಳು ನನಗೆ ನಾನು ಯಾವತ್ತು ಅನುಭವಿಸಿದ ಅನುಭವಗಳು ಈ ದಿನದಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ. ದೇವರಿಗೆ ಪರಿಶುದ್ಧವಾದ ದೇವರಿಗೆ ಅಷ್ಟು ಅನುಭವ ನಾನು ಅನುಭವಿಸ್ತಿದ್ದೆ. ಮತ್ತೆ ಎಷ್ಟೋ ಅನುಭವಗಳು ನನ್ನ ಜೀವಿತದಲ್ಲಿ ದೇವರು ಅದನ್ನು ನಡೆಸ್ತಾ ಬಂದಿದ್ದಾರೆ. ನನ್ನ ಜೀವಿತದಲ್ಲಿ ಹೊಸದಾದ ಅನುಭವಗಳು ನನ್ನ ಜೀವಿತದಲ್ಲಿ ಉಂಟಾಯಿತು. ದೇವ್ರ ನಾಮಕ್ಕೆ ಉಪಕಾರ ಮಾಡಿದಂಥ ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಆಮೇಲೆ ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ನನ್ನ ಹೆಸರು ಲವೀನಾ. ನಾನು ಇಲ್ಲಿ ಮುಂದೆ ಬರುವ ಮೊದಲೇ ಮತ್ತು ಇಲ್ಲಿ ಬಂದು ನಿಂತ ನಂತರ ಇಲ್ಲಿಂದ ಒಂದು ನೀರು ಮೇಲಿಂದ ಕೆಳಗೆ ಈ ತನಕ ಹರಿಯುತ್ತಾ ಇದೆ. ಮೊದಲು ನನಗೆ ಗೊತ್ತಾಗಲಿಲ್ಲ. ನಾನು ಹೀಗೆ ಬಿಳಿ ಎಂತದ ಅಂತ ನೋಡಿದೆ. ಆದರೆ ದೇವರ ಹತ್ರ ನಾನು ಕೇಳಿದೆ, ನನಗೆ ಸ್ಪಷ್ಟವಾಗಲಿಲ್ಲ ಅಂತ ಕೇಳಿದಾಗ ಇಲ್ಲಿಂದ ಮೇಲಿಂದ ಕೆಳಗೆ ಅದು ಫಾಲ್ ಥರ ಹರಿಯುತ್ತಾ ಉಂಟು. ಅದು ನೀರು ಎಷ್ಟು ಕ್ಲಿಯರ್ ಅಂದರೆ ಅದು ದೇವರ ಪರಿಶುದ್ಧತೆಯನ್ನು ನಮಗೆ ತೋರಿಸುವಂಥದ್ದು ಅಂತ ನನ್ನ ಅನಿಸಿಕೆ. ಅಂಥ ಪರಿಶುದ್ಧತೆ ಅದು ವಾಟರ್ ಫಾಲ್ಸ್ ಮೇಲಿಂದ ಕೆಳಗೆ ಇಲ್ಲಿ ತನಕ ಬಂದು ಇಲ್ಲಿಂದ ಹರಿಯುತ್ತಾ ಇತ್ತು. ದೇವರ ನಾಮಕ್ಕೆ ಸ್ತೋತ್ರ. ಪವಿತ್ರಾತ್ಮರು ಇಲ್ಲಿಗೆ ಬಂದದಕ್ಕಾಗಿ ಅವರಿಗೆ ಸ್ತೋತ್ರ. ಮತ್ತು ನಮಗೆ ಈ ಸಭೆಯನ್ನು ಕೊಟ್ಟಂಥ ನಮ್ಮ ಯೇಸು ಕ್ರಿಸ್ತರಿಗೆ ಕೋಟಿ ಸ್ತೋತ್ರ. ನಮಗೆ ಕೊಟ್ಟಂಥ ಇಂಥ ಒಳ್ಳೆಯ ಸೇವಕರು ಅವರ ಕುಟುಂಬಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಅದು ನದಿ ಏನು ಗೊತ್ತುಂಟ? ಪ್ರಕಟಣೆ 22:1 ಓದಿ ನೋಡುವ. ಆಮೇಲೆ ಅವನು
ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದ ತನ್ನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಯಾವುದದು? ಇವರು ನೋಡಿದ್ದು ನದಿ ಯಾವುದು? ಯಾವುದದು? ಜೀವ ನದಿ. ಓಕೆ, ಕೀರ್ತನೆ 46:4 ಓದಿ. ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ. ಆಮೆನ್. ಈ ಕಾಲುವೆ ಯಾವಾಗ ಕರೆದಿದೆ ಇವತ್ತು ಗೊತ್ತುಂಟ? ದೇವನಗರ. ನಾನು ಮತ್ತು ನೀವು ದೇವನಗರ. ಈ ದೇವನಗರ ಯೇಸುಪುರದಲ್ಲಿರುವ ದೇವನಗರವನ್ನು ಸಂತೋಷಪಡಿಸುವುದಕ್ಕಾಗಿ ಇವತ್ತು ಈ ನದಿ ಹರಿದಿದೆ. ಆಮೆನ್. ಪ್ರೈಸ್ ಗಾಡ್.